ನಮಸ್ಕಾರ. ಕಂಪ್ಯೂಟರ್ ಫಂಡಮೆಂಟಲ್ ಕ್ಲಾಸು ಇವತ್ತಿಂದು ಮೂರನೇ ಕ್ಲಾಸು. ಈಗಾಗಲೇ 2 ಕ್ಲಾಸ್ ಆಗಿದೆ. ಈ 2 ಕ್ಲಾಸ್ನಲ್ಲಿ ನಾವು ಏನು ತಿಳ್ಕೊಂಡಿದ್ದೀವಿ ಅಂತಂದರೆ, ನಾವು ಸಾಫ್ಟ್ವೇರ್ ಅಂದರೆ ಏನು, ಹಾರ್ಡ್ವೇರ್ ಅಂದರೆ ಏನು, ಸಾಫ್ಟ್ವೇರನ್ನು ಯಾವ್ಯಾವ ರೀತಿಯಲ್ಲಿ ಕ್ಲಾಸಿಫೈ ಮಾಡ್ತಾರೆ, ಸಿಸ್ಟಮ್ ಸಾಫ್ಟ್ವೇರು, ಅಪ್ಲಿಕೇಶನ್ ಸಾಫ್ಟ್ವೇರು, ಪ್ರೊಪ್ರೈಟ್ರಿ, ನಾನ್ ಪ್ರೊಪ್ರೈಟ್ರಿ ಸಾಫ್ಟ್ವೇರು, ಅದರ ಬಗ್ಗೆ ಎಲ್ಲ ಮೊದಲನೇ ಕ್ಲಾಸ್ನಲ್ಲಿ ತಿಳ್ಕೊಂಡಿದ್ದೀರ. 2ನೇ ಕ್ಲಾಸ್ನಲ್ಲಿ ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ಏನು ಅಂತ ಅದರ ಬಗ್ಗೆ ಚರ್ಚೆ ಮಾಡಿದ್ವಿ. ಆಪ್ರೇಟಿಂಗ್ ಸಿಸ್ಟಮು ಆ್ಯಸ್ ಯು ಹ್ಯಾವ್ ಅಂಡರ್ಸ್ಟುಡ್ ಈಸ್ ಎ ಇಂಟರ್ಫೇಸ್. ಅಂದರೆ ಅದೊಂದು ಇಂಟರ್ಫೇಸ್ ಬಿಟ್ವೀನ್ ದ ಹಾರ್ಡ್ವೇರ್ ಆ್ಯಂಡ್ ದ ಯೂಸರ್ ಇರ್ಬೋದು, ಅಥವಾ ಅಪ್ಲಿಕೇಶನ್ ಸಾಫ್ಟ್ವೇರ್ ಇರ್ಬೋದು, ಅಥವಾ ಈಗ ಆ್ಯಸ್ ಐ ಟೋಲ್ಡ್ ಯು ಪ್ರಿಂಟರ್ಸು, ಕೆಲವು ಹಾರ್ಡ್ವೇರ್ ಡಿವೈಸಸ್ಸು, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಯೂಸ್ ದೆಮ್. ಈಚ್ ಒನ್ ಕೆನಾಟ್ ಪ್ರೋಗ್ರಾಮ್ ದ್ಯಾಟ್. ಅದಕ್ಕೆ ಆಪ್ರೇಟಿಂಗ್ ಸಿಸ್ಟಮು ಅದಕ್ಕೆ ಡ್ರೈವರ್ಸ್ ಅಂತ ಇರುತ್ತೆ. ಅದರಿಂದ ಮೂಲಕ ಅವನ್ನ ಎಲ್ಲನೂ ಕಾನ್ಫಿಗರ್ ಮಾಡಿ ನಿಮಗೆ ಯೂಸ್ ಮಾಡೋದಕ್ಕೆ ಯಾವ ರೀತಿ ಕನ್ವೀನಿಯೆಂಟ್ ಆಗಬೇಕು ಆ ಥರ ಮಾಡಿ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ, ಯೂಸರ್ಸ್ಗೆ ಯಾವುದೇ ಒಂದು ಹಾರ್ಡ್ವೇರ್ ಡಿವೈಸನ್ನು, ಮೇ ಬಿ ಮೌಸ್ ಆಗ್ಬೋದು, ಅಥವಾ ಒಂದು ಮಾನಿಟರ್ ಆಗ್ಬೋದು, ಕೀಬೋರ್ಡ್ ಆಗ್ಬೋದು, ಇದರಿಂದ ಏನಾಗುತ್ತೆ ಯೂಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಆಲ್ಸೋ ನಾವು ಎವಲ್ಯೂಷನ್ ಆಫ್ ಆಪ್ರೇಟಿಂಗ್ ಸಿಸ್ಟಮ್ ನೋಡಿದ್ವಿ. ಅದರಲ್ಲಿ ಬ್ಯಾಚ್ ಪ್ರಾಸೆಸಿಂಗ್ ಅಂದರೆ ಏನು, ಮಲ್ಟಿ ಪ್ರೋಗ್ರಾಮಿಂಗ್ ಅಂದರೆ ಏನು, ಟೈಮ್ ಶೇರಿಂಗ್ ಅಂದರೆ ಏನು ಅಂತ ನೋಡಿದ್ದೀವಿ. ಸೊ ಇದರಲ್ಲಿ ಈಗ ಅದನ್ನೇ ಕಂಟಿನ್ಯೂ ಮಾಡ್ಕೊಳ್ಳೋದ್ರಲ್ಲಿ ಇದರಲ್ಲಿ ದರ್ ಆರ್ ದ ಟೈಪ್ಸ್ ಆಫ್ ಆಪ್ರೇಟಿಂಗ್ ಸಿಸ್ಟಮ್. ಅಂದರೆ ಆಪ್ರೇಟಿಂಗ್ ಸಿಸ್ಟಮ್ ಯಾವ ವಿಧದಲ್ಲಿ ಇದೆ ಅಂತಂದರೆ, ಸಿಂಗಲ್ ಯೂಸರ್ ಅಂದರೆ ಒಬ್ಬರೇ ಯೂಸ್ ಮಾಡುವಂಥದ್ದು ಆಪ್ರೇಟಿಂಗ್ ಸಿಸ್ಟಮು. ಮಲ್ಟಿ ಯೂಸರ್ ಅಂದರೆ ಮೋರ್ ದ್ಯಾನ್ ಒಬ್ಬರಿಗಿಂತ ಜಾಸ್ತಿ ಜನ ಯೂಸ್ ಮಾಡೋದು, ಹಲವು ಜನ ಒಟ್ಟಿಗೆ ಯೂಸ್ ಮಾಡುವಂಥ ಆಪ್ರೇಟಿಂಗ್ ಸಿಸ್ಟಮ್ಗೆ ಮಲ್ಟಿ ಯೂಸರ್ ಸಿಸ್ಟಮ್ ಅಂತ ಹೇಳ್ತಾರೆ. ನಾವು ಇದ್ರ ಬಗ್ಗೆ ಇವಾಗ ಏನು ಸಿಂಗಲ್ ಯೂಸರ್ ಅಂದರೆ ಏನು, ಮಲ್ಟಿ ಯೂಸರ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಫಸ್ಟು ಸಿಂಗಲ್ ಯೂಸರ್ ಸಿಸ್ಟಮ್ ಅಂತಂದರೆ ಅದು ಪ್ರೊವೈಡ್ಸ್ ಪ್ಲ್ಯಾಟ್ಫಾರ್ಮ್ ಫಾರ್ ಓನ್ಲಿ ಒನ್ ಯೂಸರ್. ಆ್ಯಸ್ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್, ಇಟ್ ಈಸ್ ಓನ್ಲಿ ಒನ್ ಯೂಸರ್. ಓನ್ಲಿ ಒನ್ ಪರ್ಸನ್ ಕ್ಯಾನ್ ಯೂಸ್ ಇಟ್ ಆಟ್ ಎ ಟೈಮ್. ಸೊ ದೇ ಆರ್ ಪಾಪ್ಯುಲರ್ಲಿ. ಈಗ ನೀವು ಕಂಪ್ಯೂಟ್ರ್ ಯೂಸ್ ಮಾಡ್ತಾ ಇರ್ತೀರ, ನೀವು ನಿಮ್ಮ ಮನೆಯಲ್ಲಿ ಕಂಪ್ಯೂಟ್ರ್ ಯೂಸ್ ಮಾಡುವಾಗ ಅದನ್ನ ಬೇರೆ ಯಾರು ಯೂಸ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಅದು ಸಿಂಗಲ್ ಯೂಸರ್ ಆದರೆ ಒಬ್ಬರೇ ಯೂಸ್ ಮಾಡುವಂಥ ಒಂದು ಆಪ್ರೇಟಿಂಗ್ ಸಿಸ್ಟಮ್. ರನ್ಸ್ ಸ್ಟ್ಯಾಂಡ್ ಅಲೋನ್ ಸಿಸ್ಟಮ್. ಅದಕ್ಕೆ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಅಂದರೆ ಡಿಸ್ಕ್ ಆಪ್ರೇಟಿಂಗ್ ಸಿಸ್ಟಮು. ಈಗ ಈ ವಿಂಡೋಸ್ನಲ್ಲೂ ಕೂಡ ಅದು ಇಟ್ ಈಸ್ ಎ ಮಲ್ಟಿ ಟಾಸ್ಕಿಂಗ್. ಬಟ್ ಏನಾಗುತ್ತೆ ಅಂತಂದರೆ, ನೀವು ಆಟ್ ಎ ಟೈಮ್ ಒಬ್ಬರೇ ಯೂಸ್ ಮಾಡೋಕ್ಕಾಗುತ್ತೆ. ನೀವು ಒಬ್ಬರನ್ನೇ ಬೇಕಾದರೆ ಹಲವಾರು ಪ್ರೋಗ್ರಾಮ್ಗಳನ್ನ ನೀವು ಇನ್ವೋಕ್ ಮಾಡ್ಬೋದು, ಆದರೆ ಯೂಸ್ ಮಾಡೋದು ಒಬ್ಬರೇ. ಓಕೆ, ಅದನ್ನು ಸಿಂಗಲ್ ಯೂಸರ್ ಸಿಸ್ಟಮ್ ಅಂತ ಕರೀತಾರೆ. ನೆಕ್ಸ್ಟ್ ಮಲ್ಟಿ ಯೂಸರ್ ಅಂದರೆ ಮೋರ್ ದ್ಯಾನ್ ಒಬ್ಬರಿಗಿಂತ ಜಾಸ್ತಿ ಯೂಸ್ ಮಾಡುವಂಥದ್ದು. ಪ್ರೊವೈಡ್ಸ್ ಇದು ಏನು, ಇದರಲ್ಲಿ ಏನಿರುತ್ತೆ ಅಂತ ನೋಡ್ಕೊಳ್ಳೋಣ. ರೆಗ್ಯುಲೇಟೆಡ್ ಆಕ್ಸೆಸ್ ಟು ನಂಬರ್ ಆಫ್ ಯೂಸರ್ಸ್ ಬೈ ಮೇಂಟೈನಿಂಗ್ ಎ ಡೇಟಾಬೇಸ್. ದಟ್ ಮೀನ್ಸ್ ಅದೊಂದು ಡೇಟಾಬೇಸು ಅಥವಾ ಒಂದು ಪಟ್ಟಿ ಮಾಡ್ಕೊಂಡಿರುತ್ತೆ. ಯಾರು ಯೂಸರ್ಸು, ಯಾರು ಆಥರೈಸ್ಡ್ ಯೂಸರ್ಸು, ಅವ್ರದ್ದು ಪಾಸ್ವರ್ಡ್ ಏನು ಅಂತ ಎಲ್ಲ ಕೇಳಿ ಅದು ಕರೆಕ್ಟಾಗಿದ್ದರೆ ಮಾತ್ರ ಅವರಿಗೆ ಆಕ್ಸೆಸ್ ಕೊಡುತ್ತೆ. ಅದು ಮಲ್ಟಿ ಯೂಸರ್ ಸಿಸ್ಟಮ್ನಲ್ಲಿ ಅದು ಪ್ರೊಸೀಜರು. ರೆಫರ್ ಟು ದ ಸಿಸ್ಟಮ್ ರಿಪೋರ್ಟ್ಸ್ 2 or more ಸೈಮಲ್ಟೇನಿಯಸ್ ಯೂಸರ್ಸ್. ಅಂದರೆ ಒಟ್ಟಿಗೆ ಸೈಮಲ್ಟೇನಿಯಸ್ ಆಗಿ ಯೂಸ್ ಮಾಡೋದು. ಸೈಮಲ್ಟೇನಿಯಸ್ ಆಗಿ ಅಂತ ನಿಮಗೆ ಯೂಸರ್ಸ್ಗೆ ಅನಿಸುತ್ತೆ, ಆ್ಯಕ್ಚುಲಿ ಅದು ಸೈಮಲ್ಟೇನಿಯಸ್ ಆಗಿ ಏನು ಇರೋದಿಲ್ಲ. ಯಾಕಂದರೆ ಒಂದೇ ಒಂದು CPU ಇರೋದ್ರಿಂದ ಅದು ಕೆಲವು ಸಾರಿ ಮೊದಲೇ ಒಬ್ಬರು ಯೂಸರ್ಗೆ ವರ್ಕ್ ಮಾಡ್ತಾ ಇರುತ್ತೆ, ಆಮೇಲೆ ಅದು ಇನ್ ಬಿಟ್ವೀನ್ ಮತ್ತೊಬ್ರಿಗೆ ಸ್ವಿಚ್ ಆಗಿರುತ್ತೆ. ಅದು ಇಷ್ಟು ಫಾಸ್ಟಾಗಿ ಸ್ವಿಚ್ ಆಗೋದ್ರಿಂದ ನಿಮಗೆ ಗೊತ್ತಾಗೋದಿಲ್ಲ ಅದು ಸಿಂಗಲ್ ಒಂದೇ CPU ಇದೆ, ಅದು ಇಬ್ಬರು ನಡುವೆ ಸ್ವಿಚ್ ಮಾಡ್ತಾ ಇರುತ್ತೆ ಅಂತ. ಈಗ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ಈಗ ನಿಮ್ಮ ಕ್ಲಾಸ್ನಲ್ಲಿ ಮೇಷ್ಟ್ರು ಯಾವುದೋ ಒಂದು ಪ್ರಾಬ್ಲಮ್ ಕೊಟ್ಟಿರ್ತಾರೆ, ಎಲ್ಲರೂ ಮಾಡ್ತಾ ಇರ್ತೀರ, ಸೈಮಲ್ಟೇನಿಯಸ್ ಆಗಿ ಯೂಸ್ ಮಾಡ್ತಾ ಇರ್ತಾರೆ, ಮೇಷ್ಟ್ರು ಒಬ್ಬರೇ ಇರ್ತಾರೆ. ಆದರೂ ಕೂಡ ಮೇಷ್ಟ್ರು ಏನು ಮಾಡ್ತಾರೆ, ಕೆಲವು ಹುಡುಗರು ಬೇಗ ಮಾಡ್ತಾರೆ, ಅವ್ರದ್ದು ನೋಡ್ತಾರೆ, ಆಮೇಲೆ ಕೆಲವರು ನಿಧಾನಾಗಿ ಮಾಡ್ತಾರೆ, ಅವ್ರದ್ದು ನೋಡ್ತಾರೆ, ಆಮೇಲೆ ಕೆಲವರು ಮಾಡೋದಿಲ್ಲ, ಆಮೇಲೆ ಅದನ್ನ ಬೋರ್ಡ್ ಮೇಲೆ ಮಾಡ್ತಾರೆ. ಹೀಗೆ ಒಬ್ಬರೇ ಮೇಷ್ಟ್ರು ಎಲ್ಲನೂ ಸೂಪರ್ವೈಸ್ ಮಾಡ್ತಾರೆ. ಅದೇ ಥರ ಅಂದರೆ ಈಗ ಮೇಷ್ಟ್ರು ಒಬ್ಬರೇ ಮಲ್ಟಿ ಯೂಸರ್, ಆವಾಗ ಅವ್ರನ್ನ ಎಲ್ಲರ ಹುಡುಗರು ಯೂಸ್ ಮಾಡ್ತಾರೆ. ಆ ಥರ ಒಂದು ಸಿಸ್ಟಮ್ಗೆ ಮಲ್ಟಿ ಯೂಸರ್ ಸಿಸ್ಟಮ್ ಅಂತ. ಈಗ CPU ಒಂದೇ ಇರುತ್ತೆ ಕಂಪ್ಯೂಟರ್ ಒಂದೇ ಇರುತ್ತೆ, ಆದರೆ ಎಷ್ಟೋ ಜನ ಅದನ್ನ ಒಟ್ಟಿಗೆ
ಯೂಸ್ ಮಾಡ್ತಾ ಒಂದು ಭಾವನೆಗಳನ್ನು ಕೊಡುತ್ತೆ. ಸೊ ಅನದರ್ ನೇಮ್ ಫಾರ್ ಮಲ್ಟಿ ಯೂಸರ್ನ ಟೈಮ್ ಶೇರಿಂಗ್ ಅಂತ ಹೋದು. ಟೈಮ್ ಶೇರಿಂಗ್ ಅಂದರೆ ಟೈಮನ್ನು ಎಲ್ಲರೂ ಶೇರ್, ಸಿ ಪಿ ಯು ಟೈಮನ್ನು ಎಲ್ಲರೂ ಶೇರ್ ಮಾಡ್ಕೋತಾರೆ, ಅದಕ್ಕೆ ಟೈಮ್ ಶೇರಿಂಗ್ ಅಂತ ಹೇಳ್ತಾರೆ. ಸೊ ಈಗ ಫಾರ್ ಎಕ್ಸಾಂಪಲ್ ಆಲ್ ದ ಮೇನ್ ಫ್ರೇಮ್ ದೊಡ್ಡ ಕಂಪ್ಯೂಟರ್ಗಳು ಅವಕ್ಕೆ ಅವರೆಲ್ಲ ಮಲ್ಟಿ ಯೂಸರ್ ಸಿಸ್ಟಮ್. ಫಾರ್ ಎಕ್ಸಾಂಪಲ್ ಯುನಿಕ್ಸ್ ಇಸ್ ಎ ಮಲ್ಟಿ ಯೂಸರ್ ಆಪರೇಟಿಂಗ್ ಸಿಸ್ಟಮ್. ಸೊ ಇದನ್ನು ಏನು ನೀವು ಒಂದು ಈಗ ಟು ಕನ್ಕ್ಲೂಡ್ ದ ಸೆಕೆಂಡ್ ಡೇಸ್ ಲೆಕ್ಚರ್. ಸೊ ಆಪ್ರೇಟಿಂಗ್ ಸಿಸ್ಟಮು ಎರಡು ಥರ ಇದೆ. ಸಿಂಗಲ್ ಯೂಸರು ಒಬ್ಬರೇ ಯೂಸ್ ಮಾಡೋವಂಥ ಸಿಸ್ಟಮು, ಮಲ್ಟಿ ಯೂಸರ್ ಮೋರ್ ದ್ಯಾನ್ ಒನ್ ಯೂಸರ್. ಬಟ್ ಸಿ ಪಿ ಯು ಮಾತ್ರ ಒಂದೇ ಇರುತ್ತೆ. ಸಿ ಪಿ ಯು ಏನು ಮಾಡುತ್ತೆ, ಡಿಫ್ರೆಂಟ್ ಪೀಪಲ್ಗೆ ಸ್ವಿಚ್ ಆಗ್ತಾ ಇರುತ್ತೆ. ಅದು ಇಷ್ಟು ಸ್ವಿಚ್ ಫಾಸ್ಟಾಗಿ ಆಗೋದ್ರಿಂದ ಯಾರಿಗೂ ನಿಮಗೆ ಗೊತ್ತಾಗೋದಿಲ್ಲ ಅದು ಒಂದೇ ಸಿ ಪಿ ಯು ಇದೆ ಅಂತ. ಸೊ ಈಗ ಇದು ಇಷ್ಟು ಆಪ್ರೇಟಿಂಗ್ ಸಿಸ್ಟಮ್ ಬಗ್ಗೆ. ಇವತ್ತಿನ ಪಾಠಕ್ಕೆ ಇವತ್ತಿಗೆ ಹೋಗೋಣ. ಇವತ್ತಿನ ಇದು ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ ಅಂತ ಭಾಳ ಇಂಪಾರ್ಟೆಂಟ್ ಫಾರ್ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ಗೆ. ಇದು ಭಾಳ ಒಂದು ಇಂಪಾರ್ಟೆಂಟ್ ಟಾಪಿಕ್ಕು. ಇದರಲ್ಲಿ ಏನು ಅಂತಂದರೆ ಪ್ರಾಬ್ಲಮ್ ಸಾಲ್ವಿಂಗ್ ಅಂದರೆ ಈ ಕಂಪ್ಯೂಟರ್ ನಾವು ಎದಕ್ಕೆ ಯೂಸ್ ಮಾಡ್ತೀವಿ, ಒಂದು ಪ್ರಾಬ್ಲಮ್ ಅಂದರೆ ಒಂದು ಯಾವುದಾದ್ರು ಒಂದು ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಒಂದು ಸೊಲ್ಯೂಷನ್ ಕೊಡುತ್ತೆ, ಅದನ್ನು ಈಸಿಯಾಗಿ ಕೊಡುತ್ತೆ ಅಥವಾ ಅದನ್ನು ಫಾಸ್ಟಾಗಿ ಕೊಡುತ್ತೆ. ನಮಗೆ ಈಸಿ ಆಗುತ್ತೆ. ಕಂಪ್ಯೂಟರ್ಗೆ ಏನು ಈಸಿ ಡಿಫಿಕಲ್ಟಿ ಅಂತ ಏನು ಇರೋದಿಲ್ಲ. ಸೊ ಈಗ ಒಂದು ಪ್ರಾಬ್ಲಮ್, ಯಾವುದೇ ಒಂದು ಪ್ರಾಬ್ಲಮ್ ಇರ್ಬೋದು, ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಸಾಲ್ವ್ ಮಾಡೋ ಪ್ರಾಬ್ಲಮ್ ಇರ್ಬೋದು, ಅಥವಾ ಹುಡುಗರದೆಲ್ಲ ರಿಸಲ್ಟ್ಸನ್ನು ಟ್ಯಾಬ್ಯುಲೇಟ್ ಮಾಡಿ ಆ್ಯಾವ್ರೇಜ್ ಎಷ್ಟು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನೋ ಒಂದು ಕ್ಯಾಲ್ಕುಲೇಷನ್ ಮಾಡುವಂಥ ಒಂದು ಪ್ರಾಬ್ಲಮ್ಮೇ ಇರಬೇಕು. ಅವೆಲ್ಲ ಪ್ರಾಬ್ಲಮ್ಸನ್ನು ಹೇಗೆ ಕಂಪ್ಯೂಟರ್ನಲ್ಲಿ ಸಾಲ್ವ್ ಮಾಡೋದು, ಯಾವ ರೀತಿಯಲ್ಲಿ ನಾವು ಹೋಗಬೇಕು ಅನ್ನೋದು ಇವತ್ತಿನ ವಿಷಯ. ಇದರಲ್ಲಿ ನಾವು ಮೊದಲೇ ತಿಳ್ಕೊಬೇಕಾಗಿದ್ದು ಏನು ಅಂತಂದರೆ, ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಬೇಕು ಫಸ್ಟು. ಯಾಕಂದರೆ ಎಷ್ಟೋ ಸಾರಿ ಏನಾಗುತ್ತೆ ಅಂತಂದರೆ, ಪ್ರಾಬ್ಲಮ್ ಏನಂತ ತಿಳ್ಕೋದೇ ನಾವು ಸೊಲ್ಯೂಷನ್ಗೆ ಹೋಗ್ಬಿಡ್ತೀವಿ. ಆವಾಗ ಅದು ದ ಸೊಲ್ಯೂಷನ್ ಮೇ ನಾಟ್ ಕರೆಸ್ಪಾಂಡ್ ವಿತ್ ದ ಪ್ರಾಬ್ಲಮ್ ವಾಟ್ ವಿ ಆರ್ ಸಾಲ್ವಿಂಗ್. ಈಗ ಮೊದಲು ಪ್ರಾಬ್ಲಮನ್ನು, ಅದಕ್ಕೆ ಹೇಳ್ತಾರಲ್ಲ, ಪ್ರಾಬ್ಲಮನ್ನು ಅರ್ಥ ಮಾಡಿಕೊಂಡ್ರೆ ಅದು 50% ಸೊಲ್ಯೂಷನ್ ಆದಂಗೆ ಅಂತ. ಅದಕ್ಕೆ ಮೊದಲು ಪ್ರಾಬ್ಲಮ್ ಏನು ಅಂತ ಸರಿಯಾಗಿ ತಿಳ್ಕೊಬೇಕು. ಪ್ರಾಬ್ಲಮ್ ಏನು ಅಂತ ತಿಳ್ಕೊಳ್ಳುವಾಗ ನಾವು ಸೊಲ್ಯೂಷನ್ ಬಗ್ಗೆ ವಿಚಾರ ಮಾಡಬಾರ್ದು. ಪ್ರಾಬ್ಲಮ್ ಏನು ಫಸ್ಟು. ಈಗ ಒಂದು ಯಾವುದೋ ಒಂದು ಪ್ರಾಬ್ಲಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ 50 ಹುಡುಗರು ಇದ್ದಾರೆ, ಎಲ್ಲರೂ PCM ತೊಗೊಂಡಿದ್ದಾರೆ. ಅವ್ರದ್ದು ಎಲ್ಲರದು ಟೋಟಲ್ ಮಾಡಿ ಆ್ಯಾವ್ರೇಜ್ ಇನ್ PCM ಇದು ಫಿಸಿಕ್ಸ್ನಲ್ಲಿ ಎಷ್ಟು, ಕೆಮಿಸ್ಟ್ರಿನಲ್ಲಿ ಎಷ್ಟು, ಮ್ಯಾಥ್ಸ್ನಲ್ಲಿ ಎಷ್ಟು ಕಂಡುಹಿಡಿಬೇಕು. ಆಮೇಲೆ ಇದು ಟೋಟಲ್ಲು ಎಲ್ಲನೂ ಮಾಡಿಬಿಟ್ಟು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಮಾಡಿಬಿಟ್ಟು ಅದರದ್ದು ಆ್ಯಾವ್ರೇಜ್ ಎಷ್ಟು ಬಂದಿದೆ ಅಂತ ಕಂಡುಹಿಡಿಬೇಕು. ಇವೆಲ್ಲ ಮಾಡಬೇಕಾದ್ರೆ ಫಸ್ಟು ಅದು ಪ್ರಾಬ್ಲಮ್ ಏನೇನು ಬೇಕಾಗುತ್ತೆ, ಯಾವ್ಯಾವ್ದು ಆ್ಯಾವ್ರೇಜ್ ಬೇಕು, ಏನೇನು ಬೇಕು ಎಲ್ಲನೂ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅದನ್ನೆಲ್ಲನೂ ಕೂಲಂಕಷವಾಗಿ ಬರ್ಕೋಬೇಕಾಗತ್ತೆ. ಅದನ್ನ ಬರ್ಕೊಂಡ್ಮೇಲೆ ಆಮೇಲೆ ಅದರ ಬಗ್ಗೆ ಅದಕ್ಕೆ ಯಾವ ಥರ ಸೊಲ್ಯೂಷನ್ ಮಾಡೋದು ಅಂತ ವಿಚಾರ ಮಾಡಬೇಕು. ಅಂದರೆ ಪ್ರಾಬ್ಲಮ್ ವಾಟ್ ಆ್ಯಂಡ್ ಹೌ ಯಾವಾಗಲೂ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು. ಯಾರಾದ್ರು ಒಂದು ಪ್ರಾಬ್ಲಮ್ ಹೇಳ್ತಾ ಇದ್ದರೆ ವಾಟ್ ಅದ್ರ ಬಗ್ಗೆನೇ ವಿಚಾರ ಮಾಡಬೇಕು ಹೊರತು ಅದನ್ನು ಹೆಂಗೆ, ಹೌ ಅಂತ ಆಮೇಲೆ ಅದನ್ನ ಪ್ರಾಬ್ಲಮನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡ್ಮೇಲೆ ಹೌ ಟು ಸಾಲ್ವ್ ದ್ಯಾಟ್ ಅಂತ ಅದ್ರ ಬಗ್ಗೆ ವಿಚಾರ ಮಾಡಬೇಕು. ಸೊ ಮೊದಲು ಈಗ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟು, ಅದಕ್ಕೆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅಂದರೆ ಅದು ಯಾವುದೇ ಇರ್ಬೋದು ಪ್ರಾಬ್ಲಮ್ಮು, ಅಥವಾ ಯಾವುದಾದ್ರೂ ಒಂದು ಇದಿರ್ಬೋದು. ಇನ್ವೆಂಟ್ರಿ ಕಂಟ್ರೋಲು ಅಂದರೆ ಒಂದು ಅಂಗಡಿನಲ್ಲಿ ಸುಮಾರು ಐಟಮ್ಗಳಿರುತ್ತೆ, ಸಾವಿರಾರು ಐಟಮ್ಗಳಿರುತ್ತೆ. ಅವು ಕೆಲವು ಖರ್ಚಾಗಿರುತ್ತೆ, ಕೆಲವು ಖರ್ಚಾಗಿರೋದಿಲ್ಲ. ಯಾವುದು ಖರ್ಚಾಗಿರುತ್ತೆ ಅದು ಶಾರ್ಟೇಜ್ ಇರುತ್ತೆ. ಅವು ಯಾವುದು ಶಾರ್ಟೇಜ್ ಅಂತ ಕಂಡು ಹಿಡಿದುಬಿಟ್ಟು ಅವನ್ನ ಆರ್ಡರ್ ಮಾಡಬೇಕು. ಆರ್ಡರ್ ಮಾಡೋದಕ್ಕೆ ಅಂದರೆ ತುಂಬ ಮುಂಚೆನೇ ಮಾಡಬೇಕಾಗುತ್ತೆ. ಯಾಕಂದರೆ ಅದು ಆರ್ಡರ್ ಮಾಡಿ ಬರೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಅಷ್ಟರಲ್ಲಿ ಕಸ್ಟಮರ್ಗೆ ಅವು ಐಟಮ್ಗಳು ಇರಬೇಕು. ಸೊ ಇದು ಒಂದು ಇನ್ವೆಂಟ್ರಿ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಇದು ಯಾವುದೇ ಪ್ರಾಬ್ಲಮ್ ಆಗಿರಲ್ಲ, ಅಥವಾ ಪೇರೋಲ್ ಆಗಿರ್ಬೋದು, ಒಂದು ಎಂಪ್ಲಾಯೀಸು, ಯಾವುದೋ ಒಂದು ಆಫೀಸು ಅಥವಾ ಕಾಲೇಜ್ನಲ್ಲಿ 1000 ಜನ ಇದ್ದಾರೆ, ಅವ್ರಿಗೆಲ್ಲ ಪೇ ಕೊಡಬೇಕು ಎವ್ರಿ ಮಂತು. ಅವ್ರು ಎಷ್ಟು ದಿನ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಏನೇನು ಎಲಿಜಿಬಿಲಿಟಿ ಇದೆ, ಅವ್ರದ್ದೇನು ಇನ್ಕ್ರಿಮೆಂಟ್ ಇದೆಯಾ, ಇವೆಲ್ಲನೂ ಅದನ್ನ ಅರ್ಥ ಮಾಡ್ಕೊಂಡ್ರೆ ಮೊದಲು ಪ್ರಾಬ್ಲಮನ್ನು ಕೂಲಂಕಷವಾಗಿ ಎಲ್ಲರಿಗೂ ಕೇಳಬೇಕು. ಏನು ಮಾಡಬೇಕು, ಏನೇನು ಬೇಕಾಗುತ್ತೆ, ಎಷ್ಟು ಜನ ಇದ್ದಾರೆ, ಎಷ್ಟೆಷ್ಟು ಏನೇನು ವಿಷಯಗಳನ್ನ ಅವರು ಯಾವ್ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ತೀರಾ, ಇದೆಲ್ಲ ಅರ್ಥ ಮಾಡ್ಕೋಬೇಕಾದ್ರೆ ಇದು ಪ್ರಾಬ್ಲಮ್ ಸ್ಟೇಟ್ಮೆಂಟನ್ನು ಚೆನ್ನಾಗಿ ತಿಳ್ಕೋಬೇಕು. ಅದು ತಿಳ್ಕೊಂಡ ಮೇಲೆ ದೆನ್ ಇದು ಅಲ್ಗಾರ್ದಮ್, ಆಮೇಲೆ ಫ್ಲೋ ಚಾರ್ಟ್ಸ್ ಅವೆಲ್ಲ ಬರುತ್ತೆ. ಅದ್ರ ಬಗ್ಗೆ ನಾನು ಇದು ಪ್ರಾಬ್ಲಮ್ಸನ್ನು ಇದು ವಾಟ್ ಅಂತ
ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅಂದರೆ ಏನು ವಾಟ್ ಈಸ್ ದ್ಯಾಟ್. ಇದು ಅಲ್ಗಾರಿದಮ್, ಇದು ಅದಕ್ಕೆ ಸೊಲ್ಯೂಷನ್ಸ್ ಹೌ ಹೆಂಗೆ ಅದನ್ನು ಸೊಲ್ಯೂಷನ್ಸ್ನೆಲ್ಲ ಯೂಸಿಂಗ್ ಎನ್ ಅಲ್ಗಾರಿದಮ್ ಆರ್ ಒಂದು ಫ್ಲೋ ಚಾರ್ಟ್ ಇಟ್ಕೊಂಡು ನೀವು ಅದನ್ನ ಹೆಂಗೆ ಸಾಲ್ವ್ ಮಾಡೋದು ಅಂತ ಬರೀತೀರ. ಸೊ ಅದಕ್ಕೆ 2 ವಿಷಯಗಳನ್ನು ಇವತ್ತು ಡಿಸ್ಕಸ್ ಮಾಡ್ತೀವಿ. ಅಲ್ಗಾರಿದಮ್ ಅಂದರೆ, ಫ್ಲೋ ಚಾರ್ಟ್ ಅಂದರೆ ಏನು ಅಂತ. ಸೊ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಬಗ್ಗೆ ಆಗಲೇ ಹೇಳಿರೋದ್ರಿಂದ ಇದ್ರ ಮುಂದೆ ಹೋಗ್ತೀನಿ. ಅಲ್ಗಾರಿದಮ್ ಅಂತ ನೀವು ಇದನ್ನ ಕಂಪ್ಯೂಟರ್ ಹುಡುಗರು ಎಲ್ಲ ಕೇಳಿರ್ಲಿಕ್ಕೆ ಸಾಕು. ಇದು ಯಾಕಂದರೆ ಭಾಳ ಫ್ರೀಕ್ವೆಂಟಾಗಿ ಬರುವಂಥ ಒಂದು ಪದ. ಅಲ್ಗಾರಿದಮ್ ಅಂದರೆ ಈಸ್ ಎ ಪಾರ್ಟ್ ಆಫ್ ಎ ಬ್ಲೂ ಪ್ರಿಂಟ್ ಆರ್ ಎ ಪ್ಲ್ಯಾನ್ ಫಾರ್ ಕಂಪ್ಯೂಟರ್ ಪ್ರೋಗ್ರಾಮ್. ಅಂದರೆ ಇದೊಂದು ಒಂದು ಸೊಲ್ಯೂಷನ್ ಕೊಟ್ಟಾಗ ನಾವು ಅದನ್ನು ಅಲ್ಗಾರಿದಮ್ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಎನ್ ಎಫೆಕ್ಟಿವ್ ಪ್ರೊಸೀಜರ್, ಅದರದ್ದು ಡೆಫಿನೇಷನ್ ತಗೊಂಡು, ಎಫೆಕ್ಟಿವ್ ಪ್ರೊಸೀಜರ್ ಫಾರ್ ಸಾಲ್ವಿಂಗ್ ಎ ಕ್ಲಾಸ್ ಆಫ್ ಪ್ರಾಬ್ಲಮ್ಸ್ ಇನ್ ಎ ಫೈನೈಟ್ ನಂಬರ್ ಆಫ್ ಸ್ಟೆಪ್ಸ್. ಅಂದರೆ ಒಂದೆರಡು ವಿಷಯಗಳು ಭಾಳ ಇಂಪಾರ್ಟೆಂಟ್ ಪದ ಇರೋದ್ರಿಂದ ಅದರ ಬಗ್ಗೆ ತಿಳ್ಕೋಬೇಕು. ಇದರಲ್ಲಿ ಫೈನೈಟ್ ನಂಬರ್ ಆಫ್ ಸ್ಟೆಪ್ಸ್ ಇರುತ್ತೆ. ಅಂದರೆ ಈ ಸ್ಟೆಪ್ಸು ಅವು ಎಷ್ಟೇ ಇರ್ಬೋದು, 10,000 ಸ್ಟೆಪ್ಸ್ ಇರ್ಬೋದು ಅಥವಾ 10 ಲಕ್ಷ ಇರ್ಬೋದು. ಆದರೆ ಅದು ಎಷ್ಟೇ ಸ್ಟೆಪ್ಸ್ ಇದ್ದರೂ ಕೂಡ ಅದು ಫೈನೈಟ್ ಆಗಿರುತ್ತೆ. ಅದನ್ನು ಕೌಂಟ್ ಮಾಡ್ಬೋದು. ಅದು ಇನ್ಫೈನೈಟ್ ಆಗಿರಲ್ಲ. ಫೈನೈಟ್ ಅಂದರೆ ಇದು ಇನ್ಫೈನೈಟ್ ಆಗಿರಲ್ಲ. ಸೊ ಅದು ಇಂಪಾರ್ಟೆಂಟ್. ಅದು ಜಾಸ್ತಿ ಅಥವಾ ಇದೆಯಾ ಕಡಿಮೆ ಇದೆ ಅಂತ ಅನ್ನೋದು ಇಂಪಾರ್ಟೆಂಟ್ ಇಲ್ಲ, ಅದು ಫೈನೈಟ್ ಆಗಿದೆಯಾ ಅಂತಂದು ಇಂಪಾರ್ಟೆಂಟು. ಅದು ಅಂದರೆ ಇಟ್ಸ್ ಎಫೆಕ್ಟಿವ್ ಪ್ರೊಸೀಜರ್ ಫಾರ್ ಎ ಕ್ಲಾಸ್ ಆಫ್ ಪ್ರಾಬ್ಲಮ್ಸ್ ಅಂದರೆ ಈಗ ಒಂದು 2 ನಂಬರ್, ಯಾವುದೋ ಒಂದು ನಂಬರು 5, 6 ಆ್ಯಡ್ ಮಾಡಿದರೆ ಅದು ಅಲ್ಗಾರಿದಮ್ ಆಗಲ್ಲ. ಅದು ಯಾವುದೇ ಒಂದು 2 ನಂಬರ್ಸನ್ನ ಆ್ಯಡ್ ಮಾಡಿದರೆ ಅಲ್ಗಾರಿದಮ್ ಆಗುತ್ತೆ. ಅದಕ್ಕೆ ಅಲ್ಗಾರಿದಮ್. ಅದಕ್ಕೆ ಅದು ಅಲ್ಗಾರಿದಮ್ದು ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಅದನ್ನು ತಿಳ್ಕೊಳ್ಳೋಣ. ಏನು ಅಂತಂದರೆ ಅದಕ್ಕೆ ಇನ್ಪುಟ್ ಏನಿದೆಯಲ್ಲ, ಇನ್ಪುಟ್ ಇರ್ಬೋದು ಅಥವಾ ಇರಲಿಕ್ಕಿಲ್ಲ. ಅದಕ್ಕೆ 0 ಇರ್ಬೋದು, ಏನು ಇನ್ಪುಟ್ ಇರಲಿಕ್ಕಿಲ್ಲ. ಫಾರ್ ಎಕ್ಸಾಂಪಲ್ ನೀವು ಕೆಲವು ಇದರಲ್ಲಿ ಅದು 10 ಪ್ರೈಮ್ ನಂಬರ್ಸ್ ಜನ್ರೇಟ್ ಮಾಡುತ್ತೆ. ಓಕೆ, ಸ್ಟಾರ್ಟಿಂಗ್ ಫ್ರಮ್ 2 ಅಂತ. ಆವಾಗ ಅದಕ್ಕೆ ಇನ್ಪುಟ್ ಬೇಕಾಗಿಲ್ಲ. ಓಕೆ, ಅದು ಯಾವಾಗ ಅದನ್ನ ಎಕ್ಸಿಕ್ಯೂಟ್ ಮಾಡಿದರೂ ಅದು 10 ಪ್ರೈಮ್ ನಂಬರ್ ಜನ್ರೇಟ್ ಮಾಡುತ್ತೆ. ಔಟ್ಪುಟ್ಟು 1 ಆರ್ ಮೋರ್. ಔಟ್ಪುಟ್ 0 ಆಗಿರೋಕ್ಕೆ ಸಾಧ್ಯ ಇಲ್ಲ. ಔಟ್ಪುಟ್ಟು 1 ಆದರೂ ಇರಲೇಬೇಕು, 1 ಔಟ್ಪುಟ್ ಆದರೂ ಇರಲೇಬೇಕು, ಅಥವಾ ಜಾಸ್ತಿನೂ ಇರ್ಬೋದು. ಅದು ಈಗ ಡೆಫಿನೆಟ್ನೆಸ್ ಅಂತಂದರೆ ಏನು ಅಂತಂದರೆ, ಯಾವುದೇ ಒಂದು ಸ್ಟೆಪ್ಪು ಡೆಫಿನೆಟ್ ಆಗಿರಬೇಕು ಅಂತಂದರೆ ಅದರಲ್ಲಿ ಅಂಬಿಗ್ಯುಟಿ ಇರಬಾರ್ದು. ಈಗ ಅಂಬಿಗ್ಯುಟಿ ಏನು ಅಂತಂದರೆ, ಈಗ 5/0 ಅಂದರೆ ಅದು ಡೆಫಿನೆಟ್ ಇಲ್ಲ, ಅದರದ್ದು ಆನ್ಸರ್ ಗೊತ್ತಿಲ್ಲ, ಅದು ಎಷ್ಟು, ಅದು ಡೆಫಿನೆಟ್ ಇಲ್ಲ, ಅಂಥದ್ದು ಇರಬಾರ್ದು. ಸೊ ಅಥವಾ ಒಂದು ಆ್ಯಡ್ 5 or 6 ಅಂದರೆ ಅದು 5 ಆ್ಯಡ್ ಮಾಡೋಕ್ಕೋ 6 ಮಾಡಬೇಕು ಅನ್ನೋದು ಡೆಫಿನೆಟ್ ಇಲ್ಲ, ಅದು ಅಂಥದನ್ನೆಲ್ಲ ಮಾಡೋಕ್ಕಾಗೋದಿಲ್ಲ. ಎಫೆಕ್ಟಿವ್ನೆಸ್ ಅಂತ ನೆಕ್ಸ್ಟ್ ಒಂದು. ಎಫೆಕ್ಟಿವ್ನೆಸ್ ಅಂದರೆ ಅದನ್ನು ನಾವು ಅಟ್ಲೀಸ್ಟ್ ಪೇಪರ್ ಆ್ಯಂಡ್ ಪೆನ್ಸಿಲ್ನಲ್ಲಿ ಮಾಡೋಕ್ಕೆ ಆಗಬೇಕು ಅಂದ್ರೇ ಅದು ಎಫೆಕ್ಟಿವ್. ಅದನ್ನ ನಾವು ಎಷ್ಟೇ ಇದಿರ್ಬೋದು, ಅದನ್ನ ಮೊದಲು ಪೇಪರ್ ಆ್ಯಂಡ್ ಪೆನ್ಸಿಲ್ನಲ್ಲಿ ಮಾಡೋದಕ್ಕಾದ್ರೆ ಮಾತ್ರ ಅದನ್ನ ಅಲ್ಗಾರಿದಮ್ ಬರೆಯೋಕ್ಕಾಗತ್ತೆ, ಇಲ್ಲದ್ರೆ ಬರೆಯೋಕ್ಕಾಗಲ್ಲ. ಇನ್ನು ಟರ್ಮಿನೇಷನ್ ಅಂದರೆ ಅದು ಟರ್ಮಿನೇಟ್ ಆಗಲೇಬೇಕು. ಅದು 10,000 ಇರ್ಬೋದು, 1 ಲಕ್ಷ ಇರ್ಬೋದು, 10 ಲಕ್ಷ ಸ್ಟೆಪ್ಸ್ ಇರ್ಬೋದು. ಎಷ್ಟೇ ಸ್ಟೆಪ್ಸ್ ಆದಮೇಲೆ ಕೂಡ ಅದು ಟರ್ಮಿನೇಟ್ ಆಗಬೇಕು. ಅಂದರೆ ಇವೆಲ್ಲ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅಲ್ಗಾರಿದಮ್ ಅಂದರೆ ಇವೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸು ಇರುತ್ತೆ. ನೆಕ್ಸ್ಟು ಈಗ ಒಂದು ಅಲ್ಗಾರಿದಮ್ ನೋಡೋಣ. ಅಲ್ಗಾರಿದಮ್ ಇದು ಒಂದು ಸ್ಯೂಡೋ ಇಂಗ್ಲೀಷ್, ಅಂದರೆ ಇದು ಪ್ರೋಗ್ರಾಮ್ ಅಲ್ಲ, ಇದು ಒಂದು ಸುಮ್ಮನೆ ಒಂದು ಇದರಲ್ಲಿ ಬರೆದಿರೋದು, ಇಂಗ್ಲೀಷ್ನಲ್ಲಿ ಬರೆದಿರೋದು. ಸೊ ಇದನ್ನ ಈ ಥರ ಬರೆಯೋದ್ರಿಂದ ಕೆಲವು ಅಡ್ವಾಂಟೇಜ್ ಏನಿದೆ ಅಂದರೆ ನಮ್ಮ ಇದು ಯಾವ ಥರ ಸಾಲ್ವ್ ಮಾಡ್ತೀವಿ, ಹೌ ಅನ್ನೋದು ಅದನ್ನು ಕ್ಲಿಯರ್ ಆಗುತ್ತೆ. ಈಗ 3 ನಂಬರ್ಸನ್ನು ಆ್ಯಡ್ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ಸುಮ್ಮನೆ ಒಂದು ನಂಬರ್ಸನ್ನು ಬೇಕಾದ್ರೆ ಬರ್ಕೋತೀನಿ. ಇಲ್ಲಿ 8 ಇರ್ಬೋದು, ಇದು 5 ಇರ್ಬೋದು, ಇದು 10 ಇರ್ಬೋದು. ಇವಾಗ ನಮ್ಗೆ ಗೊತ್ತು ನಂಬರ್ 3 ಈಸ್ ದ ಲಾರ್ಜೆಸ್ಟ್ ಆಫ್ ದ ಥಿಂಗ್. ಹೇಗೆ ಬರುತ್ತೆ ಅಂತ ನಾವು ಒಂದು ವಿಚಾರ ಮಾಡೋಣ. ಫಸ್ಟು ಏನು ಮಾಡಬೇಕು, 3 ನಂಬರ್ಸು ಓದಬೇಕು. ಫಸ್ಟ್ ನಂಬರ್ 8, ಸೆಕೆಂಡ್ ನಂಬರ್ 5, ಥರ್ಡ್ ನಂಬರ್ 10. ಅದನ್ನ ಇನ್ಪುಟ್ ಮಾಡ್ತೀವಿ. ಈಗ ಫಸ್ಟ್ ನಂಬರ್ ಈಸ್ ನಂಬರ್ 1 ಗ್ರೇಟರ್ ದ್ಯಾನ್ ನಂಬರ್ 2. ಎಸ್, 8 ಈಸ್ ಡೆಫಿನೆಟ್ಲಿ ಗ್ರೇಟರ್ ದ್ಯಾನ್ 5. 8 ಈಸ್ ಗ್ರೇಟರ್ ದ್ಯಾನ್ 5. ದೆನ್ ಗೋ ಟು ಸ್ಟೆಪ್ 5, ಇಲ್ಲಿ ಬರುತ್ತೆ. ಆವಾಗ ಮತ್ತೆ ಇದು 8 ಈಸ್ 8 ಗ್ರೇಟರ್ ದ್ಯಾನ್ 10 ಅಂತ ಕಂಪೇರ್ ಮಾಡುತ್ತೆ. ನಂಬರ್ 3 ಈಸ್ 8 ಗ್ರೇಟರ್? ನೋ,
ಆವಾಗ ಎಲ್ಸ್ ಬರುತ್ತೆ. ನಂಬರ್ 3 ಈಸ್ ಪ್ರಿಂಟೆಡ್ ಅಂದರೆ ಇದರ ಆನ್ಸರು 10 ಅಂತ ಬರುತ್ತೆ. ಸೊ ಇದರಿಂದ ಏನಾಯಿತು ಅಂತಂದರೆ ನಮಗೆ ಇದು ನಂಬರ್ಸು ಇದರಲ್ಲಿ 3 ನಂಬರ್ಸ್ನಲ್ಲಿ ಯಾವುದು ದೊಡ್ಡದು ಅಂತ ಗೊತ್ತಾಯಿತು. ಇದು ಒಂದು ಅಲ್ಗಾರ್ದಮ್ ಇದು ಟರ್ಮಿನೇಟ್ ಆಗೇ ಆಗುತ್ತೆ. ಇದರಲ್ಲಿ ಇದಕ್ಕೆ ಒಂದು 3 ಇನ್ಪುಟ್ ಇದೆ, ನಂಬರ್ 1, ನಂಬರ್ 2, ನಂಬರ್ 3. ಇದು ಎಲ್ಲ ಇದಕ್ಕೂ ವರ್ಕ್ ಆಗುತ್ತೆ. ಇದಕ್ಕೊಂದೇ ಅಲ್ಲ, ಇದು ಬೇರೆ ಯಾವುದೇ ನಂಬರ್ ತೊಗೊಂಡ್ರೂ ಕೂಡ ಈಗ ಇದಕ್ಕೆ 100 ಅಂತ ತೊಗೊಂಡು, ಇದಕ್ಕೆ 20 ಅಂತ ತೊಗೊಂಡು, ಇದಕ್ಕೆ 10 ಅಂತ ತೊಗೊಂಡ್ರು ಕೂಡ ಆವಾಗ ಅದು 100 ಅಂತ ನಮ್ಗೆ ಬರಬೇಕು. ಅದು ಹೇಗೆ ಬರುತ್ತೆ ನೋಡಿ. ಈಗ ಈಸ್ 100 ಗ್ರೇಟರ್ ದ್ಯಾನ್ 20? ಎಸ್. ಗೋ ಟು ಸ್ಟೆಪ್ 5. ಆವಾಗ ಏನಾಗುತ್ತೆ, ಅಗೇನ್ 100 ಗ್ರೇಟರ್ ದ್ಯಾನ್ 10, ನಂಬರ್ 3? ಎಸ್. ಸೊ ಆವಾಗ ಈ ಸ್ಟೇಟ್ಮೆಂಟ್ ಇದಾಗುತ್ತೆ, ಎಕ್ಸಿಕ್ಯೂಟ್ ಆಗುತ್ತೆ. ಆವಾಗ ನಂಬರ್ 1 100 ಈಸ್ ಲಾರ್ಜೆಸ್ಟ್ ಅಂತ ಬರುತ್ತೆ. ಸೊ ಅಂದರೆ ಇದು ಎಲ್ಲ ಒಂದು ಕೇಸ್ಗಳಿಗೂ ಎಲ್ಲ ಒಂದು ಕಾಂಬಿನೇಷನ್ನು ಯಾವುದೇ 3 ನಂಬರ್ಸ್ ಕೊಟ್ಟರು, ನೆಗೆಟಿವ್ ಇರ್ಬೋದು, ಪಾಸಿಟಿವ್ ಇರ್ಬೋದು, ಎಲ್ಲ ಕೊಟ್ಟರು ಕೂಡ ಇದನ್ನು ಆಲ್ವೇಸ್ ಇಟ್ ವಿಲ್ ಫೈಂಡ್ ಇದು. ಸೊ ದಟ್ ಮೀನ್ಸ್ ಇದು ಅಲ್ಗಾರ್ದಮ್ ಯಾಕೆ ಆಗುತ್ತೆ ಅಂತಂದರೆ ಇದು ಯಾವುದೇ 3 ನಂಬರ್ಸ್ ಕೊಟ್ಟರು ಕೂಡ ಅದರಲ್ಲಿಯೇ ಒಂದು ದೊಡ್ಡ ನಂಬರು ಅಥವಾ ಲಾರ್ಜೆಸ್ಟ್ ಆಫ್ ದ 3 ನಂಬರ್ಸನ್ನು ಫೈಂಡ್ ಔಟ್ ಮಾಡುತ್ತೆ. ಸೊ ಇದು ಒಂದು ಅಲ್ಗಾರ್ದಮ್ ಬರೆಯೋ ಒಂದು ವಿಧಾನ ಇದು. ಇದರಲ್ಲಿ ಇದು ಸುಡೋ ಇಂಗ್ಲೀಷ್ ಅಂತಾರೆ. ಇದು ಏನು ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಲ್ಲ, ಕಂಪ್ಯೂಟರ್ ಲ್ಯಾಂಗ್ವೇಜ್ ಥರನೇ ಆದರೆ ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಲ್ಲ. ಸೊ ಇದು ಒಂದು ರೀತಿಯಲ್ಲಿ ಬರೆಯುವಂಥ ಒಂದು ಇದು ಪದ್ಧತಿ ಇದು. ಸೊ ಇದನ್ನು ಮತ್ತೆ ಬೇರೆ ಇದರಲ್ಲಿ ನೋಡೋಣ. ಈಗ ಅಲ್ಗಾರ್ದಮ್. ಸೊ ಈಗ ಇನ್ನೊಂದು ಅಲ್ಗಾರ್ದಮ್ ಏನು ಅಂತ ನೋಡೋಣ. ಇದನ್ನು ಯಾವುದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅಂತ. ಇದು ಎಕ್ಸಾಂಪಲ್ ಅಂತಂದರೆ ಇದು ಏನಂದರೆ ನಮಗೆ ಒನ್ ಆಫ್ ದ ಸಿಂಪ್ಲೆಸ್ಟ್ ಟು ಫೈಂಡ್ ದ ಲಾರ್ಜೆಸ್ಟ್ ಇನ್ ಎ ಅನ್ಸಾರ್ಟೆಡ್ ಲಿಸ್ಟ್ ಆಫ್ ನಂಬರ್ಸ್. ಅಂದರೆ ಒಂದು ಲಿಸ್ಟ್ ಆಫ್ ನಂಬರ್ಸ್ ಇದೆ ನಮ್ಮ ಕಡೆಗೆ, 3 ಇಲ್ಲ. ಲಾಸ್ಟ್ ಟೈಮ್ 3 ನಂಬರ್ಸ್ಗೆ ಫೈಂಡ್ ಔಟ್ ಮಾಡಿದ್ರಿ. ಇವಾಗ ಅದು ಒಂದು ಲಿಸ್ಟ್ ಆಫ್ ನಂಬರ್ಸ್ ಇದೆ. ಆವಾಗ ನಾವು ಫೈಂಡ್ ಔಟ್ ಮಾಡಬೇಕು ಯಾವುದು ಲಾರ್ಜೆಸ್ಟ್ ನಂಬರು ಅಂತ. ಅದನ್ನು ಹೆಂಗೆ ಅಂತ ಸ್ಟೆಪ್ಸ್ ಏನು ಅಂತ ಒಂದು ಹೈ ಲೆವೆಲ್ ಡಿಸ್ಕ್ರಿಪ್ಷನ್ನಲ್ಲಿ ಅದನ್ನ ಇಲ್ಲಿ ಬರೆದಿದೆ ನೋಡು. ಆ ಸ್ಟೆಪ್ಸ್ ಬರೆದು ಆಮೇಲೆ ನಾನು ಅದನ್ನ ಒಂದು ಬರೆದು ಒಂದು ಎಕ್ಸಾಂಪಲ್ ಕೊಟ್ಟು ತೋರಿಸ್ತೀನಿ. ಫಸ್ಟ್ ಏನು ಮಾಡಬೇಕು, ಫಸ್ಟ್ ಐಟಮ್ ಈಸ್ ಲಾರ್ಜೆಸ್ಟ್, ಫಸ್ಟ್ ನಂಬರ್ ಆ ಲಿಸ್ಟ್ನಲ್ಲಿ ಏನೇ ಇರಲಿ ಆ ಲಿಸ್ಟ್ನಲ್ಲಿ ಅದನ್ನ ಅಂದ್ಕೋಬೇಕು. ದೆನ್ ಲುಕ್ ಅಟ್ ಈಚ್ ರಿಮೈನಿಂಗ್ ಐಟಮ್ಸ್ ಇನ್ ದ ಲಿಸ್ಟ್ ಆ್ಯಂಡ್ ಇಫ್ ಇಟ್ ಈಸ್ ಲಾರ್ಜರ್ ದೆನ್ ದ ಲಾರ್ಜೆಸ್ಟ್ ಐಟಮ್ ಸೋ ಫಾರ್ ಮೇಕ್ ಎ ನೋಟ್ ಆಫ್ ಇಟ್. ಅಂದರೆ ಯು ಮೇಕ್ ದಟ್ ಲಾರ್ಜೆಸ್ಟ್. The last noted item in the largest in the list, then the process is complete. Last noted item is the largest in the list when the process is complete. ಅಂದರೆ ಇದು ಅಷ್ಟು ಕ್ಲಿಯರ್ ಆಗಿರಲಿಕ್ಕಿಲ್ಲ. ನಾನು ಇದು ಎಕ್ಸಾಂಪಲ್ ತೊಗೊಂಡು ಇದು ಹೆಂಗೆ ಈ ಅಲ್ಗಾರ್ದಮ್ ಹೆಂಗೆ ವರ್ಕ್ ಆಗುತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ದ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಈಸ್ ದ ಗಿವನ್ ಎ ಲಿಸ್ಟ್ ಆಫ್ ನಂಬರ್ಸ್. ಒಂದು ಲಿಸ್ಟ್ ಆಫ್ ನಂಬರ್ಸ್ನಲ್ಲಿಂದ ಯಾವುದು ಲಾರ್ಜೆಸ್ಟ್ ನೀವು ಫೈಂಡ್ ಔಟ್ ಮಾಡಬೇಕು. ಅದನ್ನು ಒಂದು ಎಕ್ಸಾಂಪಲ್ ಜೊತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಅಲ್ಗಾರ್ದಮ್ ಇದೊಂದು ಲಿಸ್ಟ್ ಅಂದ್ಕೊಳ್ಳೋಣ. ಈ ಲಿಸ್ಟ್ನಲ್ಲಿ ಎಷ್ಟು ಬೇಕಾದರೂ ಒಂದಷ್ಟು ಐಟಮ್ಗಳನ್ನ ತಗೊಳ್ಳೋಣ. ಇದು ಲಿಸ್ಟ್. ಇಲ್ಲಿ 100 ಇರ್ಬೋದು, 5 ಇರ್ಬೋದು, 20 ಇರ್ಬೋದು, 200 ಇರ್ಬೋದು, 6 ಇರ್ಬೋದು. ಈ ಥರ ಒಂದು ಲಿಸ್ಟ್ ಇದೆ. ನಮಗೆ ಇದರಲ್ಲಿ ಇದು ಲಾರ್ಜೆಸ್ಟ್ ಕಂಡುಹಿಡಿಬೇಕು, ಇದರಲ್ಲಿ ತುಂಬ ದೊಡ್ಡದು ಯಾವುದು ಅಂತ. ಸೊ ಆವಾಗ ಇದು ಅಲ್ಗಾರ್ದಮ್ ಏನು ಹೇಳುತ್ತೆ, ಫಸ್ಟು ಅಥವಾ ಇದನ್ನು ಲಾರ್ಜ್ ಆರ್ ದ ಮ್ಯಾಕ್ಸ್ ಅಂತ ಒಂದು ವೇರಿಯೇಬಲ್ ತೊಗೊಂಡು ಅದಕ್ಕೆ ಫಸ್ಟ್ ನಂಬರ್ 100 ಫಸ್ಟ್ ನಂಬರ್ ಯಾವುದೇ ಇರಲಿ ಅದನ್ನು ಅಂದ್ಕೋಬೇಕು, ಅದು ಲಾರ್ಜೆಸ್ಟ್ ಅಂತ. ಆಮೇಲೆ ಏನು ಮಾಡಬೇಕು, ಇದನ್ನು ಇದ್ರ ಜೊತೆ ಕಂಪೇರ್ ಮಾಡಬೇಕು. ಈಸ್ ಮ್ಯಾಕ್ಸ್ ಗ್ರೇಟರ್ ದ್ಯಾನ್ ದಿಸ್ ನಂಬರ್? ಆವಾಗ ಎಸ್, ಆನ್ಸರ್ ಈಸ್ ಎಸ್. ಆವಾಗ ಏನಾಗುತ್ತೆ, ಏನು ಚೇಂಜ್ ಆಗೋಲ್ಲ, ಇದೇ ಇರುತ್ತೆ. ಅದು ಚೇಂಜ್ ಮಾಡಬಾರ್ದು, ಆವಾಗ ಮ್ಯಾಕ್ಸನ್ನು ಚೇಂಜ್ ಮಾಡಬಾರ್ದು. ಆಮೇಲೆ ಇದಾದ ಮೇಲೆ ಏನು ಮಾಡಬೇಕು, ನೆಕ್ಸ್ಟ್ ನಂಬರಿಗೆ ಬರಬೇಕು. ಇದಾದಮೇಲೆ ನೆಕ್ಸ್ಟ್ ನಂಬರ್ಗೆ ಬಂದುಬಿಟ್ಟು ಈಸ್ ಮ್ಯಾಕ್ಸ್ ಗ್ರೇಟರ್ ದ್ಯಾನ್ 200 ಅಂತ ಚೆಕ್ ಮಾಡಬೇಕು. ಈಗ 20 ಅಂತ, ಇಟ್ ಈಸ್ ಸ್ಟಿಲ್ 100 ಈಸ್ ಮ್ಯಾಕ್ಸಿಮಮ್ greater than 20. So therefore no change. ಆಮೇಲೆ ನೆಕ್ಸ್ಟ್ ನಂಬರ್ಗೆ ಹೋಗಬೇಕು. ಈಸ್ 100 ಗ್ರೇಟರ್ ದ್ಯಾನ್ 200? ನೋ,
200 ಈಸ್ ಗ್ರೇಟರ್. ಸೊ ಇದನ್ನು ಕಟ್ ಮಾಡಿಬಿಟ್ಟು ಇದರಲ್ಲಿ ಈ ಪ್ಲೇಸ್ನಲ್ಲಿ 200 ಬರೀಬೇಕು. ಆವಾಗ ನೆಕ್ಸ್ಟ್ ಇದು ಕಂಪ್ಯಾರಿಸನ್ ಆಯಿತು. ಕಂಪ್ಯಾರಿಸನ್ ಆದಮೇಲೆ ನೆಕ್ಸ್ಟು ಇಲ್ಲಿ ಬರಬೇಕು. ಈಸ್ 200 ಗ್ರೇಟರ್ ದ್ಯಾನ್ 6? ಎಸ್. ದೇರ್ಫಾರ್ ನೋ ಚೇಂಜ್. ಸೊ at the end of the thing, what is there in the max, that will be the largest. So this is a very simple method of finding how to find the largest among the a set of numbers or the list of numbers. See, we had 5 and I can extend this to any number. It could be 100, it could be 10,000, it could be 1 lakh numbers. Then also the procedure remains same. So therefore, ಸೊ ದ ಅಲ್ಗಾರ್ದಮ್, ಇದಕ್ಕೆ ಅಲ್ಗಾರ್ದಮ್ ಅಂತ ಅನ್ನೋದು ಇನ್ನೊಂದು ವಿಷಯ ತಿಳ್ಕೋಬೇಕು. ಇದು ಯಾಕೆ ಅಲ್ಗಾರ್ದಮ್ ಆಗುತ್ತಂದರೆ, ಇದು 3 ನಂಬರ್ ಇದ್ದರೂ ಅಥವಾ 2 ನಂಬರ್ ಇದ್ದರೂ ವರ್ಕ್ ಆಗುತ್ತೆ, 1 ನಂಬರ್ ಇದ್ದರೂ ವರ್ಕ್ ಆಗುತ್ತೆ, ಇದು 1000 ನಂಬರ್ ಇದ್ದರೂ ವರ್ಕ್ ಆಗುತ್ತೆ, 10,000 ಇದ್ದರೂ ವರ್ಕ್ ಆಗುತ್ತೆ. ದೇರ್ಫೋರ್ ಇಟ್ ಸಾಲ್ವ್ಸ್ ಎ ಕ್ಲಾಸ್ ಆಫ್ ಪ್ರಾಬ್ಲಮ್ಸ್. ಅದಕ್ಕೆ ಇದಕ್ಕೆ ಅಲ್ಗಾರ್ದಮ್ ಅಂತ ಒಂದು ಇದು ಬರುತ್ತೆ. ಇದು ಇಸ್ ಒನ್ ವೇ ಆಫ್ ಡೂಯಿಂಗ್ ಇಟ್. ಇದು ಒಂದು ಪ್ರಾಬ್ಲಮ್. ಈಗ ನೆಕ್ಸ್ಟ್ ನೋಡೋಣ. ಈಗ ಲಾರ್ಜೆಸ್ಟ್ ಐಟಮ್ ಆಗಲೇ ನಾನು ಹೇಳಿದ್ದನ್ನು ಇಲ್ಲಿ ಬರೆದಿದ್ದೀವಿ. ಇದು ಸೂಡೋ ಇಂಗ್ಲೀಷ್ನಲ್ಲಿ ಬರೆದಿದೆ. ಇದು ಫಸ್ಟ್ L0 ಇಲ್ಲಿ ನಾವೇನು ಮಾಡ್ತೀವಿ, ಇದನ್ನು ಲಾರ್ಜೆಸ್ಟ್ ಅಂದ್ಕೊಳ್ತೀವಿ. ಈಸ್ ದ ಐಟಮ್ ಗ್ರೇಟರ್ ದ್ಯಾನ್ ದ ಲಾರ್ಜೆಸ್ಟ್ ಅಂತ ಮಾಡ್ತೀವಿ. ಇದು ಐಟಮ್ ಇಫ್ ಇಟ್ ಈಸ್ ಗ್ರೇಟರ್ ದೆನ್ ಲಾರ್ಜೆಸ್ಟ್ ಈಕ್ವಲ್ ಟು ದ ಐಟಮ್ ಮಾಡಿ, ಅದೇ ಸೇಮ್ ನಾನು ಏನು ಹೇಳಿದ್ನಲ್ಲ ಅದನ್ನೇ ಇದನ್ನ ಬೇರೆ ಒಂದು ಸ್ಟೆಪ್ಸ್ನಲ್ಲಿ ಬರೆದಿದ್ದೀವಿ. ಇವಾಗ ಈಗ ಇನ್ನೊಂದು ಅಂದರೆ, ಈಗ ಒಂದು ಮೆಥಡ್ ನಿಮ್ಗೆ ಏನು ಗೊತ್ತಾಯಿತು ಅಂತಂದರೆ, ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅಂತಂದರೆ, ಒಂದು ಪ್ರಾಬ್ಲಮ್ ಅಂದರೆ ಏನು ಒಂದು ಕೊಟ್ಟಿರ್ತಾರಲ್ಲ ಪ್ರಾಬ್ಲಮನ್ನು, ಅದನ್ನು ಸಾಲ್ವ್ ಮಾಡಬೇಕಾದ್ರೆ ಮೊದಲು ಅದರ ಬಗ್ಗೆ ತಿಳ್ಕೋಬೇಕು. ವಾಟ್ ಇಸ್ ದ ಪ್ರಾಬ್ಲಮ್ ಅದನ್ನು ತಿಳ್ಕೊಂಡ್ಮೇಲೆ ಯು ಕ್ಯಾನ್ ರೈಟ್ ಎ ಅಲ್ಗಾರ್ದಮ್ ಫಾರ್ ದ್ಯಾಟ್. ಅಂದರೆ ಅಲ್ಗಾರ್ದಮ್ ಈಗ ಸ್ಯೂಡೋ ಇಂಗ್ಲೀಷ್ನಲ್ಲಿ ಅಥವಾ ಈ ಒಂದು ಇಂಗ್ಲೀಷ್ ಥರ ಒಂದು ಲ್ಯಾಂಗ್ವೇಜ್ನಲ್ಲಿ ಅದನ್ನ ಬರಿಬಹುದು. ಸೊ ಈಗ ಅದು ಒಂದು ಮೆಥಡು. ಇನ್ನೊಂದು ಮೆಥಡ್ ಏನು ಅಂದರೆ ಫ್ಲೋ ಚಾರ್ಟ್. ಭಾಳ ಇಂಪಾರ್ಟೆಂಟ್ ಮೆಥಡ್. ಇದರಲ್ಲಿ ಫ್ಲೋ ಚಾರ್ಟ್ ಅಂತ. ಇದು ಫ್ಲೋ ಚಾರ್ಟ್ ಅಂದರೆ ಏನು ಅಂತ ಫ್ಲೋ ಚಾರ್ಟ್ನಿಂದ ಕೂಡ ಮಾಡೋದು. ಫ್ಲೋ ಚಾರ್ಟ್ ಪ್ರಾಬ್ಲಮ್ ನಿಮಗೆ ಇದು ಅಟ್ರಾಕ್ಟಿವ್ ಅನಿಸುತ್ತೆ. ಫ್ಲೋ ಚಾರ್ಟ್ನಲ್ಲಿ ಬರೆಯೋದು ಈಸಿ ಆ್ಯಂಡ್ ಇದು ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಆಗಿರೋದ್ರಿಂದ ಇದು ನಿಮಗೆ ವಿಜುವಲಿ ಅಪೀಲ್ಸ್. ಇದು ಇಸ್ ಎ ವಿಜುವಲಿ ರೆಪ್ರೆಸೆಂಟಿಂಗ್ ದ ಫ್ಲೋ ಆಫ್ ಕಂಟ್ರೋಲ್ ಥ್ರೂ ದ ಇನ್ಫಾರ್ಮೇಷನ್ ಪ್ರೊಸೆಸಿಂಗ್ ಸಿಸ್ಟಮ್ಸ್. ಅಂದರೆ ಇದು ಒಂದು ಫ್ಲೋ ಹೆಂಗೆ ಕಂಟ್ರೋಲ್ ಹೆಂಗೆ ಪಾಸ್ ಆಗುತ್ತೆ ಅನ್ನೋದಕ್ಕೆ ಅದು ವಿಜುವಲಿ ತೋರಿಸ್ಕೊಡ್ತೇವೆ. ಅಂದರೆ ಇದರಲ್ಲಿ ತುಂಬ ಸಿಂಬಲ್ಸ್ ಯೂಸ್ ಮಾಡ್ಕೋತೀವಿ. ಮತ್ತು ದ ಆಪ್ರೇಷನ್ಸ್ ಪರ್ಫಾರ್ಮ್ಡ್ ವಿದಿನ್ ದ ಸಿಸ್ಟಮ್ ಆ್ಯಂಡ್ ದ ಸೀಕ್ವೆನ್ಸ್ ಇನ್ ವಿಚ್ ದೇ ಆರ್ ಪರ್ಫಾರ್ಮ್ಡ್ ಅದನ್ನ ಒಂದು ಎಕ್ಸಾಂಪಲ್ ಬರೆದು ನಾನು ತೋರಿಸ್ತೀನಿ. ಸೊ ಇಟ್ಸ್ ಎ ಗ್ರಾಫಿಕ್ ರೆಪ್ರೆಸೆಂಟೇಷನ್ ಆಫ್ ಹೌ ದ ಪ್ರಾಸೆಸ್ ವರ್ಕ್ಸ್, ಶೋಯಿಂಗ್ ಅಟ್ ಎ ಮಿನಿಮಮ್ ಸೀಕ್ವೆನ್ಸ್ ಆಫ್ ಸ್ಟೆಪ್ಸ್. ಅಂದರೆ ಸೀಕ್ವೆನ್ಸ್ ಏನೇಂತ ಸ್ಟೆಪ್ಸ್ ತೋರುತ್ತೆ. ಫ್ಲೋ ಚಾರ್ಟ್ಸ್ ಆರ್ ಜನರಲಿ ಡ್ರಾನ್ ಇನ್ ದ ಅರ್ಲಿ ಸ್ಟೇಜಸ್ ಆಫ್ ಫಾರ್ಮುಲೇಟಿಂಗ್ ಎ ಕಂಪ್ಯೂಟರ್ ಸೊಲ್ಯೂಷನ್. ಸೊ ಅಂದರೆ ಇದೊಂದು ಮೆಥಡ್ ಫಾರ್ ಫೈಂಡಿಂಗ್ ದ ಸೊಲ್ಯೂಷನ್ಸ್. ಈಗ ಪ್ರಾಬ್ಲಮ್ ಇದ್ಮೇಲೆ ಅದಕ್ಕೊಂದು ಸೊಲ್ಯೂಷನ್ ಇರಬೇಕು. ಅದನ್ನ ಹೌ ಟು ಫೈಂಡ್ ದ ಸೊಲ್ಯೂಷನ್ ಅಂತ ಇದು ಒನ್ ಆಫ್ ದ ಮೆಥಡ್ ಈಸ್ ಫ್ಲೋ ಚಾರ್ಟ್. ಸೊ ಫ್ಲೋ ಚಾರ್ಟ್ ಅಂದರೆ ಏನು ಗೊತ್ತಾಯಿತು ಅಂದರೆ, ನಿಮಗೆ ಇದು ಒಂದು ವಿಜುವಲ್ ವೇ ಆಫ್ ರೆಪ್ರೆಸೆಂಟಿಂಗ್, ಒಂದು ಪಿಕ್ಟೋರಿಯಲಿ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಇರುತ್ತೆ. ಇದರಲ್ಲಿ ಡಿಫ್ರೆಂಟ್ ಸಿಂಬಲ್ಸ್ ಇರುತ್ತೆ. ಅದು ಯಾವ್ಯಾವ ಸಿಂಬಲ್ಸ್ ಅಂತ ನೋಡ್ಕೊಳ್ಳೋಣ. ಈಗ ಇದರಲ್ಲಿ ಕೆಲವು ಸಿಂಬಲ್ಸನ್ನು ಯೂಸ್ ಮಾಡ್ತೀವಿ ಫ್ಲೋ ಚಾರ್ಟ್ ಬರೆಯೋ. ಆರ್ ಯೂಶಲಿ ಡ್ರಾನ್ ಯೂಸಿಂಗ್ ಸ್ಟ್ಯಾಂಡರ್ಡ್ ಸಿಂಬಲ್ಸ್. ಸ್ಟ್ಯಾಂಡರ್ಡ್ ಸಿಂಬಲ್ಸ್ ಅಂದರೆ ಅದು ಎಲ್ಲರೂ ಅದೇ ಯೂಸ್ ಮಾಡ್ತಾರೆ. ಈಗ ಸ್ಟ್ಯಾಂಡರ್ಡ್ ಸಿಂಬಲ್ಸ್ ಏನು ಅಂತ ಸ್ಟ್ಯಾಂಡರ್ಡ್ ಸಿಂಬಲ್ಸ್ ಇಲ್ಲಿ ಬರೆದಿದ್ದೀನಿ. ಅದೇಂದರೆ ಸ್ಟಾರ್ಟ್ ಆ್ಯಂಡ್ ಎಂಡ್ ಆಫ್ ದ ಪ್ರೋಗ್ರಾಮ್. ದೆನ್ ಸ್ಟೆಪ್, ಕಂಪ್ಯೂಟೇಷನಲ್ ಸ್ಟೆಪ್ ಆರ್ ಪ್ರೊಸೆಸಿಂಗ್ ಫಂಕ್ಷನ್ ಆಫ್ ಎ ಪ್ರೋಗ್ರಾಮ್. ಒಂದು ಕಂಪ್ಯೂಟೇಷನ್, ಒಂದು ಕ್ಯಾಲ್ಕುಲೇಷನ್ನು. ಆಮೇಲೆ ಯಾವುದೇ ಒಂದು ಪ್ರೋಗ್ರಾಮ್ ಅಂದಮೇಲೆ ಅದಕ್ಕೆ ಒಂದು ಇನ್ಪುಟ್ ಇರಬೇಕಾಗುತ್ತೆ, ಒಂದು ಔಟ್ಪುಟ್ಟು. ಇನ್ಪುಟ್ಟು ಇದ್ದರೆ ಇರ್ಬೋದು, ಆದರೆ ಔಟ್ಪುಟ್ ಅಂತೂ ಇದ್ದೇ ಇರುತ್ತೆ. ಸೊ ಔಟ್ಪುಟ್ಟನ್ನು ಒಂದು ಪ್ಯಾರಲೋಗ್ರಾಮ್ ಅದನ್ನ ಹಾಕಿ ಇದು ಡಿಸಿಷನ್ ಈ ಸಿಂಬಲ್ನ ಇದು ರಾಂಬಸ್ ಯೂಸ್ ಮಾಡಿಕೊಂಡು ಇದು ಮಾಡ್ಬೋದು. ಸೊ ಈಗ ಈ ಒಂದು 4 ಸಿಂಬಲ್ನ ಯೂಸ್ ಮಾಡಿಕೊಂಡು ನಾವೊಂದು ಬೇಕಾದಷ್ಟು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಬೋದು. ಸೊ ಅದನ್ನು ನಾನೀಗ ಇದನ್ನು ಫ್ಲೋ ಚಾರ್ಟ್ ಮೂಲಕ ಯಾವ ಥರ ಒಂದು
ಈ ಸಿಂಬಲ್ಸನ್ನು ಯೂಸ್ ಮಾಡ್ಕೊಂಡು 4 ಸಿಂಬಲ್ಸು ಭಾಳ ಸಿಂಪಲ್ ಮೆಥಡ್ ಆಫ್ ರೆಪ್ರೆಸೆಂಟಿಂಗ್ ಬಟ್ ಆ್ಯಂಡ್ ಇಟ್ ವಿಲ್ ಅಪೀಲ್ ಟು ಯು ಆಲ್ಸೋ ಇನ್ ದ ಸೆನ್ಸ್ ನಿಮಗೆ ಒಂದೇ ಗೊತ್ತಾಗ್ಬಿಡುತ್ತೆ ಇದನ್ನ ಹಿಂಗೆ ಮಾಡಬೇಕು ಅಂತ. ಒಂದು ಸಲ ಫ್ಲೋ ಚಾರ್ಟ್ ಬರೆದ್ರೆ ದೆನ್ ಆಮೇಲೆ ನೀವು ಸಿನಲ್ಲೇ ಬರೀರಿ, C++ನಲ್ಲೇ ಬರೀರಿ, ಯಾವುದೇ ಒಂದು ಲ್ಯಾಂಗ್ವೇಜ್ನಲ್ಲಿ ಬರೆದ್ರು ಕೂಡ ಅಥವಾ ಅಸೆಂಬ್ಲಿನಲ್ಲೇ ಬರೀರಿ, ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ನಲ್ಲಿ ಭಾಳ ಈಸಿ ಆಗುತ್ತೆ. ಸೊ ಈ ಒಂದು ಸ್ಮಾಲ್ ಪ್ರಾಬ್ಲಮ್ ತೊಗೊಂಡು ಈ 4 ಸಿಂಬಲ್ ಅಂದರೆ ಒಂದು ಸ್ಟಾರ್ಟ್ ಆ್ಯಂಡ್ ಎಂಡ್, ಇನ್ನೊಂದು ಕಂಪ್ಯೂಟೇಷನು, ಇನ್ನೊಂದು ಇನ್ಪುಟ್ ಔಟ್ಪುಟ್ಟು, ಡಿಸಿಷನ್ ಬಾಕ್ಸ್, ಇಷ್ಟೇ ಯೂಸ್ ಮಾಡಿಕೊಂಡು ಒಂದು 2 ಪ್ರಾಬ್ಲಮ್ಸನ್ನು ಮಾಡೋಣ. ಆಮೇಲೆ ಕೆಲವು ನಾನು ಹೋಮ್ವರ್ಕ್ ಕೂಡ ಕೊಡ್ತೀನಿ ಇವತ್ತು, ಅದನ್ನ ನೀವು ಡ್ರಾ ಮಾಡ್ಬೋದು. ಇಟ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್, ನೀವು ಪ್ರಾಕ್ಟೀಸ್ ಮಾಡಬೇಕು. ಫಸ್ಟು ಈ 4 ಸಿಂಬಲ್ ಯೂಸ್ ಮಾಡಿಕೊಂಡು ಒಂದು ಆ್ಯಡಿಂಗ್ 2 ನಂಬರ್ಸ್ ಹೆಂಗೆ ಮಾಡೋದು ಅಂತ ನೋಡೋಣ. ಭಾಳ ಸಿಂಪಲ್ ಪ್ರಾಬ್ಲಮ್. ಎರಡು ನಂಬರ್ಸನ್ನು ಆ್ಯಡ್ ಮಾಡೋದು. ಅದಕ್ಕೆ ನಂಬರ್ಸ್ ಇನ್ನೇನು ಆ್ಯಡ್ ಮಾಡೋದು ಭಾಳ ಈಸಿ. ಆದರೆ ಅದರದ್ದು ಈಗ ನಾವು ಕಲಿತಾ ಇರೋದು ನಂಬರ್ಸನ್ನ ಆ್ಯಡ್ ಮಾಡೋದಲ್ಲ, ಬಟ್ ಅದಕ್ಕೆ ಫ್ಲೋ ಚಾರ್ಟ್ ಹೆಂಗೆ ಬರೆಯೋದು ಅಂತ. ಓಕೆ, ಸ್ಟಾರ್ಟ್ ಆ್ಯಂಡ್ ಇದರಲ್ಲಿ ಒಂದು ಈ ಥರ ಒಂದು ಅದಕ್ಕೆ ರೌಂಡೆಡ್ ಇದು ಮಾಡಿದ್ರೆ ಇದಕ್ಕೊಂದು ಸ್ಟಾರ್ಟ್ ಅಂತ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಫಸ್ಟು 2 ನಂಬರ್ಸ್ನ ಆ್ಯಡ್ ಮಾಡಬೇಕಾದ್ರೆ 2 ನಂಬರ್ಸ್ ಯಾವುದು ಅಂತ ತಿಳ್ಕೊಬೇಕಾಗತ್ತೆ. ಅದಕ್ಕೆ ಒಂದು ಇನ್ಪುಟ್ ಔಟ್ಪುಟ್ ಸ್ಟೇಟ್ಮೆಂಟ್ ಬೇಕಾಗುತ್ತೆ. ಸೊ ಮೊದಲು ಒಂದು ಈ ಸ್ಟೇಟ್ಮೆಂಟ್ನಲ್ಲಿ ಅವ್ರಿಗೆ ಗೊತ್ತಾಗಬೇಕಲ್ಲ, ಯೂಸರ್ಸ್ಗೆ ಗೊತ್ತಾಗಬೇಕಲ್ಲ, ಅದಕ್ಕೆ ನಾವೊಂದು ಸ್ಟೇಟ್ಮೆಂಟ್, ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ಹಾಕಬೇಕದು. ಓಕೆ, ಪ್ರಿಂಟ್ ಅಂತ ಹಾಕ್ತೀನಿ. ಏನು? ಇನ್ಪುಟ್ ಟು ನಂಬರ್ಸ್ ಅಂತ ಹಾಕ್ತೀನಿ. ಅಂದರೆ 2 ನಂಬರನ್ನು ಇದು ಪ್ರಿಂಟ್ ಮಾಡುತ್ತೆ. ಅದು ಅಂದರೆ ಅವ್ರಿಗೆ ಗೊತ್ತಾಗುತ್ತೆ ಯೂಸರ್ಗೆ 2 ನಂಬರ್ ಹಾಕಬೇಕು ಅಂತ. ಆಮೇಲೆ ಇದು ರೀಡ್ ಪ್ರಿಂಟ್ ಅಂದರೆ ಇದನ್ನ ಪ್ರಿಂಟ್ ಮಾಡುತ್ತೆ. ಆವಾಗ ಯೂಸರ್ಸ್ ಗೊತ್ತಾಗುತ್ತೆ 2 ನಂಬರ್ ಇನ್ಪುಟ್ ಮಾಡಬೇಕಂತ. ಆವಾಗ 2 ನಂಬರ್ಸನ್ನು ಅದು ಓದುತ್ತೆ. ರೀಡ್ 2 ನಂಬರ್ಸ್. ಅವನ್ನ ಎಲ್ಲಾದರೂ ಒಂದು ಲೊಕೇಶನ್ನಲ್ಲಿ ಇಡಬೇಕು. ನಂಬರ್ಸ್ ಎ ಆ್ಯಂಡ್ ಬಿ ಅಂತ. ಎ ಆ್ಯಂಡ್ ಬಿ ಅಂದರೆ ಇದು 2 ಮೆಮರಿ ಲೊಕೇಶನ್. ಎ ಅನ್ನೋದು ಒಂದು ಮೆಮರಿ ಲೊಕೇಶನ್ನು, ಬಿ ಅನ್ನೋದು ಇನ್ನೊಂದು ಮೆಮರಿ ಲೊಕೇಶನ್. ಈಗ ಫಾರ್ ಎಕ್ಸಾಂಪಲ್ 2 ನಂಬರು ಇಟ್ ಕುಡ್ ಬಿ 20 ಆ್ಯಂಡ್ 30. ಆವಾಗ ಈ ಮೆಮರಿ ಲೊಕೇಶನ್ನಲ್ಲಿ ಅದು ಇರುತ್ತೆ, ರಿಸೈಡ್ ಆಗುತ್ತೆ. ಮ್ಯಾಗ್ನೆಟಿಕ್ ಟೇಪ್ನಲ್ಲಿ ಹೇಗೆ ಸಾಂಗ್ಸ್ ಬರೆದ್ರೆ ರೆಕಾರ್ಡ್ ಆಗುತ್ತೆ, ಈ ಒಂದು ಮೆಮರಿ ಲೊಕೇಶನ್ನಲ್ಲಿ 20 ಆ್ಯಂಡ್ 30 ರೆಕಾರ್ಡ್ ಆಗುತ್ತೆ. ಅಸ್ಯೂಮಿಂಗ್ ದೇ ಹ್ಯಾವ್ ಇನ್ಪುಟ್, ದ ಯೂಸರ್ಸ್ ಹ್ಯಾವ್ ಇನ್ಪುಟ್ 20 ಆ್ಯಂಡ್ 30. ನಾವು ಇದಾದ ಮೇಲೆ ಏನಾಗುತ್ತೆ, ಕ್ಯಾಲ್ಕುಲೇಷನ್ ಬರುತ್ತೆ. ಆವಾಗ ಇದೇನು ಮಾಡಬೇಕು, ಒಂದು ಸಿ ಈಕ್ವಲ್ ಟು ಎ ಪ್ಲಸ್ ಬಿ. ಆವಾಗ ಏನಾಗುತ್ತೆ, ಸಿ ಈಸ್ ಎ ಅನದರ್ ಮೆಮರಿ ಲೊಕೇಶನ್ ಸಿ. ಅದರಲ್ಲಿ ಏನಾಗುತ್ತೆ, 50 ಆಗುತ್ತೆ. ಕಂಪ್ಯೂಟ್ರು ಆ್ಯಡ್ ಮಾಡುತ್ತೆ, 50 ಆಗುತ್ತೆ. ಸೊ ಇದೇನು ಯಾವ ಬಾಕ್ಸ್ ಇದು? ಕಂಪ್ಯೂಟೇಷನಲ್ ಬಾಕ್ಸ್, ಸ್ಕ್ವೇರ್. ಆಮೇಲೆ ಆ ನಂಬರ್ಸನ್ನು ಇಷ್ಟು ಮಾಡಿದ ಮೇಲೆ ನಾವು ಅದನ್ನು ಪ್ರಿಂಟ್ ಮಾಡಬೇಕಾಗುತ್ತೆ. ಯೂಸರ್ ಗೊತ್ತಾಗಬೇಕು ವಾಟ್ ಈಸ್ ದ ಟೋಟಲ್ ಆಫ್ 2 ನಂಬರ್ಸ್. ಅದನ್ನ ಆ್ಯಡ್ ಮಾಡಿ ನಂಬರ್ ಆರ್ಬಿಟ್ರರಿ ನಂಬರ್ಸ್ನ ಆ್ಯಡ್ ಮಾಡಿದರೆ ಏನಾಗುತ್ತೆ ಅಂತ ಗೊತ್ತಾಗಬೇಕು. ಅದಕ್ಕೆ ಅದನ್ನ ಪ್ರಿಂಟ್ ಮಾಡಿ ತೋರಿಸ್ಬೇಕು. ಆವಾಗ ನಾವು ನೆಕ್ಸ್ಟು ಇದನ್ನು ಒಂದು ಇನ್ಪುಟ್ ಔಟ್ಪುಟ್ ಬಾಕ್ಸ್ ಹಾಕಿ ಪ್ರಿಂಟ್ ಸಿ ಅಂತ ಕೊಟ್ಟರೆ ಆವಾಗ 50 ಪ್ರಿಂಟ್ ಆಗುತ್ತೆ. ಇಲ್ಲಿ ಸಿನಲ್ಲಿ ಬಾಕ್ಸ್ನಲ್ಲಿ ಏನಿದೆ ಅದು ಪ್ರಿಂಟ್ ಆಗುತ್ತೆ. ಆವಾಗ ಅವ್ರಿಗೆ ಗೊತ್ತಾಗೋದು ನಾವು ಈ ಇನ್ಪುಟ್ ಮಾಡಿದ ನಂಬರ್ದು ಟೋಟಲ್ ಈಸ್ 50 ಅಂತ ಗೊತ್ತಾಗುತ್ತೆ. ಆಮೇಲೆ ಕೊನೆಗೆ ಈ ಪ್ರೋಗ್ರಾಮ್ ಆಯಿತು, ಅದಕ್ಕೆ ಒಂದು ಎಂಡ್ ಅಂತ ಒಂದು ಬರಿತೀವಿ. ಇದು ಅಲ್ಗಾರಿದಮ್. ಯಾಕೆ ಅಲ್ಗಾರಿದಮ್? ಅಗೇನ್ ಬಿಕಾಸ್ ಇಟ್ ಕ್ಯಾನ್ ಆ್ಯಡ್ ಎನಿ 2 ನಂಬರ್ಸ್. ಸೊ ಇನ್ಸ್ಟೆಡ್ ಆಫ್ ದಿಸ್ some other numbers also is there, then accordingly it will change. Suppose it's -6, then computer will calculate and accordingly and it will give answer 14. So this algorithm is able to add any 2 numbers, not just any particular 2 numbers. Therefore it's an algorithm. ಇದರಲ್ಲಿ ಒಂದು ವಿಷಯ ಏನು ಅಂತಂದರೆ, ನೀವು ಇದರಲ್ಲಿ ಅದು ರಾಂಬಸ್ ಡಿಸಿಷನ್ ಮೇಕಿಂಗ್ ಯೂಸ್ ಆಗಲಿಲ್ಲ. ಅದು ಡಿಸಿಷನ್ ಮೇಕಿಂಗ್ ಯೂಸ್ ಮಾಡೋದು ಒಂದು ಫ್ಲೋ ಚಾರ್ಟ್ ಬರೀತೀನಿ. ಇದು ಎಕ್ಸಾಂಪಲ್. ಐ ಥಿಂಕ್ ಇಟ್ಸ್ ಮಸ್ಟ್ ಬಿ ಕ್ಲಿಯರ್. ಈಗ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನು ಅಂತಂದರೆ, ಈಗ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಮೊದಲು ಬರೀಬೇಕು. ಈಗ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ವಾಸ್ ಆ್ಯಡ್ 2 ನಂಬರ್ಸ್. ಈಗ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ನಾನು ಚೇಂಜ್ ಮಾಡ್ತೀನಿ. ಚೇಂಜ್ ಮಾಡಿ ಏನು ಮಾಡ್ತೀನಿ, ಇವಾಗ ಅದಕ್ಕೆ ಬೇರೆ ಒಂದು ಫ್ಲೋ ಚಾರ್ಟ್ ಬರೆಯೋಣ.
find the largest of two numbers. Find the largest of two numbers. ಎರಡು ನಂಬರ್ನಲ್ಲಿ ಯಾವುದು ದೊಡ್ಡದು ಅದನ್ನು ಪ್ರಿಂಟ್ ಮಾಡಬೇಕು. ಸೊ ಈಗ ಸ್ಟೆಪ್ಸ್ ನಿಮಗೆ ಗೊತ್ತಾಗಿರ್ಬೋದು ಸುಮಾರು ಏನಂತ. ಎರಡು ನಂಬರ್ ಅಂತೂ ಇನ್ಪುಟ್ ಮಾಡಬೇಕು, ಅದೆಲ್ಲ ಕಾಮನ್ನು. ಸೊ ಈಗ ಫಸ್ಟ್ ಒಂದು ಸ್ಟಾರ್ಟ್ ಅಂತ ಇರಬೇಕು ಅದು. ಆಮೇಲೆ ಒಂದು ಪ್ರಿಂಟ್ ಸ್ಟೇಟ್ಮೆಂಟು, ಪ್ರಿಂಟ್ ಇನ್ಪುಟ್ ಟು ನಂಬರ್ಸ್ ಅಂತ ಬರಬೇಕು. ಆಮೇಲೆ ರೀಡ್ ಟು ನಂಬರ್ಸ್ ಅಂತ ಬರೀಬೇಕು. ರೀಡ್ ನಂಬರ್ಸ್ ಎ ಆ್ಯಂಡ್ ಬಿ. ಸೊ ಒಂದು ಎ ಆ್ಯಂಡ್ ಬಿನಲ್ಲಿ ಅದು ನಂಬರ್ಸ್ ಇರುತ್ತೆ. ಎ ಬಿ ಅದು ಯಾವ ನಂಬರ್ಸ್ ಅವ್ರು ಕೊಡ್ತಾರೆ ಆ ನಂಬರ್ಸು ಈ ಮೆಮರಿ ಲೊಕೇಶನ್ನಲ್ಲಿ ಇರುತ್ತೆ. ಸೊ ಲೆಟ್ಸ್ ಟೇಕ್ ಇಟ್ ಆಸ್ -5 ಆ್ಯಂಡ್ 20. ಆವಾಗ ಈಗ ಎರಡರಲ್ಲಿ ಯಾವ್ದು ದೊಡ್ಡದು ಅಂತ ಕಂಡುಹಿಡಬೇಕು. ಆವಾಗ ಡಿಸಿಷನ್ ಬಾಕ್ಸ್ ಯೂಸ್ ಆಗುತ್ತೆ, ರಾಂಬಸ್ ಯೂಸ್ ಮಾಡಬೇಕು. ಆವಾಗ ಇಲ್ಲಿ ಕೇಳ್ತಾರೆ ಇಫ್ ಅಂತ ಎ ಗ್ರೇಟರ್ ದ್ಯಾನ್ ಬಿ, ಆವಾಗ ಆನ್ಸರ್ ವಿಲ್ ಬಿ ಎಸ್ ನೋ. ಎರಡು ಆನ್ಸರ್ಸ್ ಇರುತ್ತೆ. ಸೊ ಎ ಈಸ್ -5, ಈಸ್ -5 cannot be greater than 20. So that means it is not true. Okay, it's not true, it is false. No. Avaga what is the thing? You will have to say that print yadu, print B, because if it is yes then you will have to say print A. Amale job is over. Sometimes you will see in the book ಓವಲ್ ಶೇಪ್ ಕೂಡ ಯೂಸ್ ಮಾಡ್ತಾರೆ ಎಂಡ್. ಸೊ ಇವಾಗ ಯಾವ ನಂಬರ್, ಯಾವುದೇ ಎರಡು ನಂಬರನ್ನು ಕೊಟ್ಟರೆ ಅದರಲ್ಲಿ ಲಾರ್ಜೆಸ್ಟ್ ಯಾವುದು ಅಂತ ಗೊತ್ತಾಗುತ್ತೆ. ಇದು ಫಾರ್ ಎಕ್ಸಾಂಪಲ್ ಇವಾಗ 50 ಇದ್ದರೆ ನಿಮ್ಗೆ ಗೊತ್ತು 50 ಅಂದರೆ ಆವಾಗ 50ನೇ ಲಾರ್ಜೆಸ್ಟ್, ಅದೇ ಪ್ರಿಂಟ್ ಮಾಡಬೇಕು. ಇವಾಗ ಇಲ್ಲಿ ಬರ್ತೀರಾ ಎ ಆ್ಯಂಡ್ ಬಿ 50, ಎ ಇದೆ 50 ಇದೆ, ಬಿ 20 ಇದೆ. ಈಸ್ ಎ ಗ್ರೇಟರ್ ದ್ಯಾನ್ ಬಿ ಅಂತ ಕ್ವಶನ್ ಕೇಳ್ತೀರಾ. ಆವಾಗ ನ್ಯಾಚುರಲಿ ಎಸ್, ಇಟ್ ವಿಲ್ ಬಿ ಆನ್ಸರ್ ಎಸ್. ಆವಾಗ ಎ ಪ್ರಿಂಟ್ ಆಗುತ್ತೆ. ಎ ಪ್ರಿಂಟ್ ಆಗುತ್ತಂದರೆ 50 ಪ್ರಿಂಟ್ ಆಗುತ್ತೆ. ಅದು ಈಗ ಆವಾಗ ಫ್ಲೋ, ಕಂಟ್ರೋಲ್ ಫ್ಲೋ ಅಂತ ಏನು ನಾವೇನು ಹೇಳ್ತೀವಿ, ಈಗ ಒಂದು ಆರೋ ಮಾರ್ಕ್ನಿಂದ ಅದನ್ನು ತೋರಿಸ್ತೀವಿ. ಅದು ಇಲ್ಲಿ ಹೋಗೋದಿಲ್ಲ. ಕಂಟ್ರೋಲ್ ವಿಲ್ ಫ್ಲೋ ಲೈಕ್ ದಿಸ್. ಈ ಇದರಲ್ಲಿ ಬರೋದಿಲ್ಲ. ಯಾವಾಗ ಬಿ ಏನಾದರೂ ಗ್ರೇಟರ್ ಇದ್ದರೆ ಅಥವಾ ಎ ನಾಟ್ ಗ್ರೇಟರ್ ದ್ಯಾನ್ ಬಿ ಆವಾಗ ಇದು ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ 20 ಇರುತ್ತೆ. ಯಾವ ನಲ್ಲಿ ಫ್ಲೋ ಆಗುತ್ತೆ ಅಂತ ನೋಡೋಣ. 20ನೇ ಇದೆ. ಸೊ ಈಸ್ 20 ಗ್ರೇಟರ್ ದ್ಯಾನ್ 20? ನೋ. ಆವಾಗ 20 ವಿಲ್ ಬಿ ಪ್ರಿಂಟೆಡ್, ಬಟ್ ದ ಫ್ಲೋ ವಿಲ್ ಬಿ ಥ್ರೂ ದಿಸ್ ಪಾತ್. ಇಟ್ ವಿಲ್ ನಾಟ್ ಫ್ಲೋ ದಿಸ್ ಪಾತ್. ಸೊ ದಿಸ್ ಈಸ್ ಹೌ ದ ವೇರಿಯಸ್ ಸಿಂಬಲ್ಸ್ ಲೈಕ್ input output statement, this can be used for both reading and printing. Okay, then this is a decision box. Then under this again there are input output statements are there. So then end. So this is how the flow charts are used for the finding which is the largest of the two numbers. Now you have to make use of the statements, make use of these symbols and do the flow chart. So next time we will try to indicate some more examples using the flow charts, and before that you should practice for simple problems which you know already solution. For example, you know that how to find out the value of a algebraic expression. So algebraic expression. Now, so I have described those symbols. Then advantages of thing. Lastly, I want to cover the advantages of using flowchart. So pictorial representation is better. You can easily communicate. So that is the first advantage. So next is effective analysis. Problem can be analyzed.
Okay, so it is possible to analyze. ಅದರ ಬಗ್ಗೆ ತಿಳ್ಕೊಬೋದು. ಒಂದು ಪ್ರಾಪರ್ ಡಾಕ್ಯುಮೆಂಟೇಷನ್ ಕೂಡ ಆಗುತ್ತೆ. ಸೊ ಎಫಿಷಿಯೆಂಟ್ ಕೋಡಿಂಗ್, ಒನ್ಸ್ ಒಳ್ಳೆ ಫ್ಲೋ ಚಾರ್ಟ್ ಬರೆದುಬಿಟ್ರೆ ಕೋಡಿಂಗು ಯಾವುದೇ ಲ್ಯಾಂಗ್ವೇಜ್ನಲ್ಲಿ ಮಾಡೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟು ಪ್ರಾಪರ್ ಡಿಬಗ್ಗಿಂಗ್ ಅಂದರೆ ಯಾವಾಗ ನೀವು ಪ್ರೋಗ್ರಾಮ್ ಮಾಡ್ತೀರಿ ಆವಾಗ ಎರರ್ ಬಂತು ಅಂದರೆ ಅದನ್ನ ಡಿಬಗ್ ಮಾಡಬೇಕಾಗತ್ತೆ. ಫ್ಲೋ ಚಾರ್ಟ್ ಹೆಲ್ಪ್ಸ್ ಇನ್ ಡಿಬಗ್ಗಿಂಗ್ ದ ಪ್ರಾಸೆಸ್. ಎಫಿಷಿಯೆಂಟ್ ಪ್ರೋಗ್ರಾಮ್ ಮೇಂಟೆನೆನ್ಸನ್ನು ಚೆನ್ನಾಗಿ ಮಾಡ್ಬೋದು. ಅಂದರೆ ಮೇಂಟೈನ್ ಮಾಡೋದು ಅಂತಂದರೆ ನೀವು ಪ್ರೋಗ್ರಾಮ್ ಬರೆದಿರ್ತೀರ, ನೀವು ಬಿಟ್ಟು ಹೋಗ್ಬಿಡ್ತೀರ ಅದು ಆರ್ಗನೈಸೇಷನು, ಆವಾಗ ಬೇರೆಯವರು ಅದನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಈ ಫ್ಲೋ ಚಾರ್ಟ್ ಇದ್ದರೆ ಅವರು ಅದು ಏನು ಮಾಡ್ತಾಯಿದ್ದಾರೆ ಅಂತ ಚೆನ್ನಾಗಿ ತಿಳ್ಕೊಂಡು ಭಾಳ ಈಸಿಯಾಗಿ ಅದನ್ನು ಮೇಂಟೈನ್ ಮಾಡ್ಬೋದು. ಸೊ ಇವತ್ತು ಏನು ನೋಡ್ಕೊಂಡಿದ್ದೀವಿ ಅಂದರೆ 3 ಇಂಪಾರ್ಟೆಂಟ್ ಥಿಂಗ್ಸ್ ವಿ ಹ್ಯಾವ್ ಅಂಡರ್ಸ್ಟುಡ್. ಒನ್ ಈಸ್ ವಾಟ್ ಈಸ್ ಎ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅಂದರೆ ವಾಟ್ ಅಂತ ತಿಳ್ಕೊಬೇಕಾಗತ್ತೆ. ಆಮೇಲೆ ಅದನ್ನು ಹೌ ಅಂತ ನೆಕ್ಸ್ಟ್ ಮಾಡಬೇಕಾಗತ್ತೆ. ಅದಕ್ಕೆ 2 ಟೂಲ್ಸ್ ವಿ ಹ್ಯಾವ್ ಡಿಸ್ಕಸ್ಡ್. ಒನ್ ಈಸ್ ಅಲ್ಗಾರಿದಮ್, ಅನದರ್ ಈಸ್ ಫ್ಲೋ ಚಾರ್ಟ್. ಸೊ ಇವೆರಡನ್ನ ನೀವು ಪ್ರಾಕ್ಟೀಸ್ ಮಾಡಿದರೆ ನೆಕ್ಸ್ಟ್ ಟೈಮ್ ಇನ್ನೂ ಕೆಲವು ಪ್ರಾಬ್ಲಮ್ಸ್ಗಳನ್ನ ಮಾಡಿ ಮುಂದೆ ಹೋಗೋಣ. ಈಗ ನೀವು ಯಾವುದೇ ಒಂದು ನಿಮ್ಮ ಆಲ್ಜಿಬ್ರಾನಲ್ಲಿ ಮಾಡಿರುವಂಥ ಪ್ರಾಬ್ಲಮ್ಗಳನ್ನ ಈ 2 ಅಲ್ಗಾರಿದಮ್ ಮತ್ತು ಫ್ಲೋ ಚಾರ್ಟ್ ಮೂಲಕ ಪ್ರಾಕ್ಟೀಸ್ ಮಾಡಬೇಕಂತ. ಏನಾದರೂ ಡಿಫಿಕಲ್ಟ್ ಇದ್ದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಥ್ಯಾಂಕ್ ಯು.